ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತವಾಗಿರ್ತಕ್ಕಂತಹ ಈ ಬದುಕಿನ ಮಧ್ಯದಲ್ಲಿ ಜೀವನ ಬಹಳ ಕಷ್ಟಕರವಾಗಿದೆ. ಜೀವನವನ್ನು ಸಾಗಿಸಬೇಕಾದರೆ ಬಹಳ ಕಷ್ಟ ಇದೆ. ಅಷ್ಟು ಬೇಗ ಎಲ್ಲರನ್ನು ಒಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಬದುಕು. ಹಾಗಾಗಿ ತನ್ನ ಗುರುವಿನಿಂದ ಅನುಗ್ರಹ ಪಡೆದಂತಹ ಮಹಾದೇವಿ ತನ್ನ ಜೀವನವನ್ನು ಸಾಧಿಸಬೇಕಾಗಿ ಅದರಲ್ಲೂ ಆಧ್ಯಾತ್ಮ ಜೀವನ, ಸಂಸಾರದ ಜೀವನ ಅಲ್ಲ, ಅದು ಮನೆಯೊಳಗಡೆ ನಡೆಸಬಹುದು ಅನ್ನೋದು. ಆ ಆಧ್ಯಾತ್ಮ ಹಂಬಲ ಅನ್ನುವುದೇ ಬಹಳ ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ಲೌಕಿಕವನ್ನ ಗೆಲ್ಲಬಹುದು, ಸಹಜವಾಗಿ ಜೀವನದಲ್ಲಿ ಗೆಲ್ಲಬಹುದು. ಆದರೆ ಆ ಲೌಕಿಕದೊಳಗಡೆ ಅಲೌಕಿಕ ಜೀವನವನ್ನು ಸಾಗಿಸುವುದಂದ್ರೆ ಬಹಳ ಕಷ್ಟ. ಅದು ಪಾರಮಾರ್ಥದ ಜೀವನ ನಡೆಸುವುದು ಬಹಳ ಕಷ್ಟ. ಆಧ್ಯಾತ್ಮದ ಹಂಬಲವನ್ನು ಸಾಗಿಸಬೇಕಾದ್ರೆ ಬಹಳ ಕಷ್ಟ. ಅದು ಆಧ್ಯಾತ್ಮದ ಹಂಬಲ. ಆ ಸಾಧನೆಯನ್ನು ಸಾಧಿಸಬೇಕಾದ್ರೆ ರೆಕಾರ್ಡ್ ಯಾರು ಮಾಡ್ಕೊಳ್ಬಾರ್ದು. ಸಮಾಧಾನ ಇರಬೇಕು, ಶ್ರದ್ಧೆ ಇರಬೇಕು, ಅರಿವಿನ ಪ್ರಜ್ಞೆಯ ಗುರುತ್ವ ಇರಬೇಕು, ಬಹಳ ಮೌನವಾಗಿರಬೇಕು. ಅಧ್ಯಾತ್ಮದ ಹಂಬಲತೆ ಇರ್ತಕ್ಕಂಥವರಿಗೆ ಶರಣಾಗತಿ ಇರಬೇಕು. ಅಷ್ಟಾಂಗ ಯೋಗದ ಎಲ್ಲ ಸಾಧನೆಗಳಿರಬೇಕು. ಧ್ಯಾನ, ಧಾರಣ, ಸಮಾಧಿ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ. ಬಹಳ ಮುಖ್ಯವಾಗಿ ಆಧ್ಯಾತ್ಮದ ಹಂಬಲ ಸಾಧಿಸುವವರಿಗೆ ಶಾಂತಿ ಇರಬೇಕು. ಜೊತೆಗೆ ಪುರುಷ ಪ್ರಯತ್ನ ಇರಬೇಕು ಅಧ್ಯಾತ್ಮದ ಹಂಬಲ ಸಾಧಿಸುವವರಿಗೆ. ನಂತರ ಪ್ರತ್ಯೇಗಾತ್ಮದ ಅರಿವಿನ ಪ್ರಜ್ಞೆ ಇರಬೇಕು. ಬಹಳ ದೊಡ್ಡ ಸಾಧನೆ ಅನ್ನೋದಷ್ಟು ಸುಲಭವಾದ ಮಾತಲ್ಲ. ನಿಷ್ಠೆ ಇರಬೇಕು, ಸತ್ಯಶುದ್ಧವಾದ ಕಾಯಕ ಇರಬೇಕು. ಇದು ಒಬ್ಬ ಆಧ್ಯಾತ್ಮ ಹಂಬಲ ಸಾಧಕನ ಗುರಿ ಮತ್ತು ನಿಯಮಗಳು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲರಲ್ಲಿಯೂ ಆಧ್ಯಾತ್ಮವನ್ನ ತೊಟ್ಟ ತುದಿಗೆ ಹೋಗಿ ಪರಾಕಾಷ್ಠೆಯಲ್ಲಿ ಏರಿಸುವುದು ಬಹಳ ಕಷ್ಟ. ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಸಾಧ್ಯ. ಆತ್ಮವಿಯೋಗ, ನಿರ್ವಿಕಲ್ಪ ಸಮಾಧಿ. ಹಾಗಾಗಿ ಇಲ್ಲಿ ಮಹಾದೇವಿಗೆ ಗುರುವಿನಿಂದ ಅನುಭವವನ್ನು ಪಡೆದಂತಹ ಆಶೀರ್ವಾದವನ್ನು ಪಡಿಬಹುದು. ಗುರುವಿನಿಂದ ಶಿಷ್ಯ ಅನುಗ್ರಹವನ್ನು ಪಡಿತಾನೆ. ಅನುಗ್ರಹವೇ ಒಂದು ಮುಖ್ಯವಾದ ಮೂಲ ಗುರಿಯಲ್ಲ. ಅನುಗ್ರಹ ಸಹಜ. ಗುರು ಹೇಳ್ತಾನೆ, ಬೋಧನೆ ಮಾಡ್ತಾನೆ. ಗುರುವಿನ ಕರ್ತವ್ಯ ಈ ರೀತಿ ಎಲ್ಲ ನಿಯಮಗಳನ್ನು ಹಾಕುವುದು ಗುರುವಿನ ಕರ್ತವ್ಯ. ಅದನ್ನು ಪಾಲಿಸಬೇಕಾದವರು ಯಾರು? ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ.
ಪ್ರಜ್ಞೆಯನ್ನು ಕೊಡಬಲ್ಲ ಹೊರತು ಅರಿವನ್ನ ಜ್ಞಾನದಲ್ಲಿ ಪಡೆದುಕೊಂಡು ಸಾಧನೆ ಮಾಡುವುದು ಯಾರ ಕರ್ತವ್ಯ? ಶಿಷ್ಯನ ಕರ್ತವ್ಯ. ಆ ಶಿಷ್ಯ ತನ್ನ ಜೀವನದಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹೇಳಿದ್ನಲ್ಲ, ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದು, ಸಂಸಾರ ಮಾಡೋದು ಯಾರ ಕರ್ತವ್ಯ? ಗುರು ಅನುಗ್ರಹವನ್ನು ಮಾಡಬಲ್ಲ, ಆದರೆ ಆ ಅನುಗ್ರಹವನ್ನು ಪಡೆದುಕೊಂಡು ಸಾಧನೆ ಮಾಡುವ ಶಕ್ತಿ ಯಾರಿಗಿರಬೇಕು ಅಂದ್ರೆ ಶಿಷ್ಯನಿಗೆ. ಜ್ಞಾನಿಗೆ ಕೊಡಲಿಕ್ಕೆ ಸಾಧ್ಯ. ಶಿಷ್ಯ ಅನುಗ್ರಹವನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಗುರುವಿನಿಂದ ಪಡಿತಾನೆ, ಆದರೆ ಶಿಷ್ಯ ಸಮಾಧಾನದಿಂದ ಅನುಗ್ರಹವನ್ನು ಪಡಿಬೇಕು. ಸಮಾಧಾನದಿಂದ ಶಿಷ್ಯನಾದವನು ಗುರುವಿನ ಬೋಧನೆಯನ್ನು ಕೇಳುವ ತಾಳ್ಮೆ ಇರಬೇಕು ಶಿಷ್ಯನಿಗೆ. ಇಲ್ಲಾಂದ್ರೆ ಗುರುವಿನ ಹತ್ರ ಯಾವ ಶಿಷ್ಯರು ನಿಲ್ಲೋದಿಲ್ಲ. ಗುರುವಿನ ಹತ್ರ ಶಿಷ್ಯರು ನಿಲ್ಲಬೇಕಾದ್ರೆ ಬಹಳ ಕಷ್ಟ ರೀ. ಇಲ್ಲಿ ಕುಂತವ್ರು ಅಲ್ಲಿ ಕುಂಡ್ರಿ ಅಂದ್ರೆ ಬರೋದಿಲ್ಲ. ಅಷ್ಟು ಮರ್ಯಾದೆ ಪ್ರಶ್ನೆ ಇರ್ತದವು. ಅಷ್ಟು ಆತ್ಮದ ಗರ್ವ ಇರ್ತದ ಒಳಗಡೆ. ನನ್ನನ್ನು ಸ್ವಾಮಿ ಇಲ್ಲಿ ಕುಂತ್ಕೊಂಡು ಅಲ್ಕೊಂಡ್ರು ಅಲ್ಲ. ಇಷ್ಟನೇ ತಡ್ಕೊಳ್ಳಿಲ್ಲ, ಇನ್ನು ನಾನು ಹೇಳಿದ್ದೇನೆ ತಡ್ಕೊಳ್ತೀನಿ ನಾನು. ಬಹಳ ಮುಖ್ಯವಾಗಿ ಶಿಷ್ಯನೇ ಆದವನಿಗೆ ಏನಿರ್ಬೇಕಂದ್ರೆ ತಾಳ್ಮೆ, ಸಹನೆ, ಸಮಾಧಾನ, ಶ್ರದ್ಧೆ, ಮೌನ, ಶರಣಾಗತಿ, ಶಾಂತಿ, ಪುರುಷ ಪ್ರಯತ್ನ, ಪ್ರತ್ಯೇಗಾತ್ಮನ ಅರಿವು, ನಿಷ್ಠೆ ಮತ್ತು ಕಾಯಕ. ಬಹಳ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಒಂದೇ ಕಡೆ ಕೂರ್ಬೇಕು. ಸಾಧನೆ ಮಾಡಬೇಕಾದ್ರೆ ಒಂದೊಂದು ತಾಸು 6 ತಾಸು ಕೂರ್ಬೇಕು. ನಾವೆಲ್ಲ ಸಣ್ಣ ವಯಸ್ಸಿನಲ್ಲಿ ಲಿಂಗ ಹಿಡಿದ್ರೆ 4 ದಿವಸ ಪ್ರಸಾದ ಇಲ್ಲದೆ ಇರ್ತಿದ್ದು. ಗುರು ಹೇಳಿಕೊಟ್ಟ ಮಾರ್ಗವನ್ನು ಸ್ವಲ್ಪ ಪಾಲಿಸಿದ್ದೀವಿ ಅಂತ ಹೇಳಿ ಇಷ್ಟಾದರೂ ನಮಗೆ ಹೇಳೋದಕ್ಕೆ ಧೈರ್ಯ ಬಂದದ. ಗುರು ಹೇಳಿದ್ರು, ನಮ್ಮ ಗುರುಗಳಷ್ಟು ಕೋಪಿಷ್ಟು ಹೊಡೆದ್ರೆ ಕೈಯ ಮುರಿತಿತ್ತು. ಪ್ರಸಾದ ಮಾಡುವಂದಾಗ ಮಾಡೋದು ಯಾಕೆ? ವಾಣಿ ಆಗ್ಬೇಕಲ್ಲ. ಬಂದಿರೋದು ಎದಕ್ಕ? ಜ್ಞಾನಕ್ಕಾಗಿ. ಹೊಟ್ಟೆ ಅನ್ನಕ್ಕಾಗಿ ಬಂದಿದ್ರೆ ತುಡ್ಕೊಂಡು ಊಟ ಮಾಡಬಹುದು, ಅದೇನು ದೊಡ್ಡ ಮಾತು. ಗುರುವಿನ ಹತ್ತಿರ ಬರುವುದು ಎದಕ್ಕಾಗಿ ಅಂದ್ರೆ ಜ್ಞಾನ. ನೀದಕ್ಕೂ ಬರೋದಿಲ್ಲ. ಗುರುವಿನ ಸಮೀಪ ಬರುವುದೇ ಅದಕ್ಕಾಗಿ, ಜ್ಞಾನವನ್ನು ಪಡೆಯುವುದಕ್ಕಾಗಿ. ಗುರು ಕೋಪ ಮಾಡದ ಅಂತ ಬಿಟ್ಟು ಹೋಗಿಬಿಟ್ರೆ ಗುರು ಏನು ಮಾಡ್ತಾನೆ? ಹೋಗು ಅಂತಾನೆ. ಇನ್ನೇನು ಹೇಳುತ್ತಾನೆ ಗುರು? ನೀನು ಹೇಳಲಾರದು. ರಾಮಕೃಷ್ಣ ಪರಮಹಂಸರ ಹತ್ತಿರ ಬಹಳ ಜನ ಶಿಷ್ಯರಿದ್ರು, ಆದರೆ ನರೇಂದ್ರನಂತ ಶಿಷ್ಯ ಈ ಜಗತ್ತಿನಲ್ಲಿ ಬರಲಿಲ್ಲ. ಈ ಅದ್ಭುತ ಶಿಷ್ಯರು. ಬಸವಣ್ಣನವರ ಹತ್ತಿರ ಬಸವಣ್ಣನವರ ಮನೆಗೆ ಪ್ರಸಾದ ಮಾಡಲಿಕ್ಕೆ ಹೋಗಿ ಕಲ್ಯಾಣಮ್ಮ ಹರಳೆಯ ಶರಣಾರ್ಥಿ ಅಂತ ಹೇಳಿದ್ರೆ ಬಸವಣ್ಣ ಶರಣಾರ್ಥಿ ಶಿವಶರಣಯ್ಯ ಹರಳಯ್ಯ ಅಂದಿದ್ದಕ್ಕಾಗಿ ಗುರುವು ಶಿಷ್ಯನಿಗೆ ಅನುಗ್ರಹ ಮಾಡೋದಲ್ಲ, ಗುರುವಿನ ಋಣವನ್ನು ತೀರಿಸಬೇಕಾದ್ರೆ ತನ್ನ ತೊಡೆಯ ಎಡಚರ್ಮ ತನ್ನ ಬಲದ ಚರ್ಮವನ್ನು ತೆಗೆದು ಚಮ್ಮಾವಿಗೆ ಮಾಡಿಕೊಟ್ಟಂತೆ ಬಸವಣ್ಣನಂತಹ ಗುರು ಇಲ್ಲ, ಹರಳೆಯನಂತ ಶಿಷ್ಯ ಇಲ್ಲ ಈ ಜಗತ್ತಿನ. ಬಸವಣ್ಣನಂತಹ ಗುರು ಇಲ್ಲ, ಹರಳೆಯನಂತ ಶಿಷ್ಯ ಇಲ್ಲ ಈ ಜಗತ್ತಿನೊಳಗಡೆ. ಎಲ್ಲಾದರೂ ಸಾಧ್ಯ? ಚರ್ಮ ತೆಗೆದು ಕೊಟ್ಟು ಚಪ್ಪಲಿ ಮಾಡೋದು
ಇವತ್ತು ನಮ್ಮಂತ ಸ್ವಾಮಿಗಳು ಏನಾದ್ರು ಹೇಳಕ್ ಹೋದ್ರೆ ನಮ್ಮ ಚರ್ಮನೆ ತೆಗಿತೀವಿ. ತನ್ನ ಎಡತೊಡೆಯ ಚರ್ಮ ತನ್ನ ತೊಡೆಯ ಚರ್ಮವನ್ನು ತೆಗೆದು ಚಪ್ಪಲಿ ಮಾಡಿದರು. ಚಪ್ಪಲಿಯನ್ನು ತೆಗೆದುಕೊಂಡು ಹೋಗಿ ಬಸವಣ್ಣನವರ ಕೈಯಲ್ಲಿ ಕೊಟ್ಟರೆ ಬಸವಣ್ಣ ಅದನ್ನ ಮೆಟ್ಟಲಿಲ್ಲ. ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮವಾದಯ್ಯ. ದೊಡ್ಡ ಮಾತು. ಇಡೀ ಪೃಥ್ವಿನ ಒಂದು ಕಡೆ ಇಟ್ಟು ಹಳೆಯ ಕಲ್ಯಾಣ ಮನೆ ಚಮ್ಮಾವಿಗೆ ಇಟ್ಟ ತೂಗುತ್ತಿರ್ಲಿಲ್ಲ ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮಭಾವ. ಶಿಷ್ಯನ ಹತ್ತಿರ ಬಹಳ ತಾಳ್ಮೆ ಸಹನೆ ಅಂತವ್ರು ಒಂದಿಷ್ಟು ಒಲಿತಾನೆ ದೇವರು. ಅಂತವರಿಗೆ ಮಾತ್ರ ಗುರುವಿನ ಕರುಣೆ ಬರ್ತದ. ಕರುಣೆ ಆ ರೀತಿಯಲ್ಲಿ ಬರುವುದಿಲ್ಲ ಗುರುವಿನಿಂದ. ಗುರುವಿನ ಕರುಣೆ ಬರಬೇಕಾದ್ರೆ ಶಿಷ್ಯ ಬಹಳ ಸಮಾಧಾನದಿಂದಿರಬೇಕು, ಬಹಳ ಶಾಂತಿಯಿಂದಿರಬೇಕು, ಸಹನೆಯಿಂದಿರಬೇಕು. ಒಬ್ಬರು ಗುರುಗಳ ಹತ್ರ 4 ಜನ ಶಿಷ್ಯರಿದ್ದರಂತೆ. 4 ಜನ ಶಿಷ್ಯರಿದ್ರು. ಗುರು ಬಂದು ಕೂಡಲೇ ಗುರುಗಳ ಹತ್ರ ಬಂದು ಕೂಡಲೇ ಶಿಷ್ಯರು ಕೊಡ್ರಿ ಜ್ಞಾನ ಕೊಡ್ರಿ. ಏನ್ ಕೊಡೋದು? ನಿಮ್ಮ ಅಪ್ಪನ ಗಂಟ ಕೊಡಕ ಹೇಳ್ರಿ. ಬ್ರಹ್ಮಜ್ಞಾನ ಅಂದ್ರೆ ಹೇಳ್ರಿ. ಏನು ಬ್ರಹ್ಮಜ್ಞಾನ ಅಂದ್ರೆ ನಿಂತಲೆ ಹಂಗೆ ಬರ್ತದೆ ಜ್ಞಾನ. ಜ್ಞಾನ ಹಾಗೀಗ ಬರೋದಿಲ್ಲ ಈ ಜಗತ್ತಿನಲ್ಲಿ. ಗುರುವಿನಿಂದ ಬರಬೇಕಾದ್ರೆ 4 ಜನ ಶಿಷ್ಯರಿದ್ರು. ಗುರುಗಳೇನು ಮಾಡಿದ್ರಂತೆ? ಮೊದಲನೇ ದಿವಸ ಶಿಷ್ಯರಿಗೆ ಏನ್ ಹೇಳಿದ್ರಂತ, ಒಂದು ದೊಡ್ಡ ಸಗಣಿ ಬುಟ್ಟಿ ಕೊಟ್ರಂತ. ಹೋಗಿ ಕೆರೆಯಾಗ ನೀರು ತಗೊಂಡು ಬಾ. ಯಾರು? ಗುರುಗಳು. ಶಿಷ್ಯ ಸಗಣಿ ಬುಟ್ಟಿ ಒಳಗಡೆ ನೀರು ತಗೊಂಡ ಬಾ ಅಂದ್ರೆ ಶಿಷ್ಯ ಅಂತ ಗುರು ತಲೆ ಕೆಟ್ಟದಂತ. ಏನಂತ? ಗುರುಗೆ ತಲೆ ಕೆಟ್ಟದ. ಸಗಣಿ ಬುಟ್ಟಿ ಹೂ ತಗೊಂಡ ಬಾ ಅಂತ ಹೇಳ್ತಾರೆ. ನೀರು ತಗೊಂಡ ಬಾ ಅಂದ್ರೆ ಮೊದಲೇ ಬಿದಿರಿನ ಪುಟ್ಟಿ ಅದರೊಳಗೆ ನೀರು ತಗೊಂಡ ಬಾ ಅಂತಂದ್ರೆ ನೀರೆಲ್ಲಿ ನಿಲ್ಬೇಕು? ನೀರೆಲ್ಲಿ ನಿಲ್ಬೇಕು ಹೇಳ್ರಿ? ಶಿಷ್ಯ ಹೋದಂತೆ ಹೊಳೆಯ ಹತ್ತಿರ ಬುಟ್ಟಿಯನ್ನು ಹೀಗಿಡದಂತ ಸಗಣಿ ಹೆಂಡಿ ಅಂಟ್ಕೊಂಡಿತ್ತು. ನೀರು ನಿಲ್ತು, ತಗೊಂಡು ಬಂದಂತ. 2ನೇ ದಿವಸಕ್ಕೆ ನೀರು ಬಿಟ್ಟು ಕೂಡಲೇ ಹೆಂಡಿ ಸ್ವಲ್ಪ ಸರಳ ಆಗೋದೇ ಅಲ್ಲ, ಸರಳ ಆಯಿತು. ಬುಟ್ಟಿಯೊಳಗಿಂದ ಹೆಂಡಿ ಎಲ್ಲ ಬೆಳೀತದೆ. ಪುನಃ 2ನೇ ದಿವಸ ನೀರು ಹಿಡಿಲಿಕ್ಕೆ ಹೋದಂತ. ಅಲ್ಲಿ ನೀರು ಹಿಡಿಲಿಕ್ಕೆ ಹೋದ್ರ ನೀರು ನಿಲ್ಲಲೇ ಇಲ್ಲ. 3ನೇ ದಿವಸ ಹೋದ. ಗುರುಗಳು ಪೂಜೆಗೆ ನೀರು ತಗೊಂಡು ಬಾ ಅಂತಂದ್ರೆ ಪುಟ್ಟಿ ತಗೊಂಡು ಹೋಗೋದು, ನೀರು ಹಿಡಿಯೋದು. ನೀರು ಹಿಡಿದು ಕೂಡಲೇ ನೀರು ಜರಿದು ಹೋಗೋದು ಪುಟ್ಟಿ ಒಳಗಡೆ. ಎಲ್ಲ ಖಾಲಿ ಆಯ್ತಂತೆ, ಪುಟ್ಟಿ ಸ್ವಚ್ಛ ಆಯ್ತಂತೆ. ಗುರುಗಳು ಹತ್ರ ಹೋಗಿ ಪುಟ್ಟಿ ಹಿಡ್ಕೊಂಡು ನಿಂತಂತೆ ಶಿಷ್ಯ. ಗುರುಗಳು ಕೇಳಿದ್ರಂತೆ, ನೀರು ತಗೊಂಡು ಬಾ ಅಂದ್ರೆ ಖಾಲಿ ಪುಟ್ಟಿ ತಂದಿದ್ದೀರು, ಹೆಂಗ ತರ್ಲಿರಿ ಬುಟ್ಟಿ ಒಳಗೆ ನೀರು ತುಂಬಿಕೊಳ್ತೀವಿ, ನೀರು ಹರಿದು ಹೋಗ್ತದ. ಏನೋ ಹೆಂಡಿ ಹತ್ತಿತ್ತು, ಮೊದಲನೇ ದಿವಸ ಇಷ್ಟು ತಂದೆ, 4ನೇ ದಿವಸ ಎಲ್ಲ ಹರಿದು ಹೋಗ್ಬಿಟ್ಟದ, ಹೆಂಗೆ ತರೋದು ಅನ್ನಂತ. ಅವಾಗ ಗುರುಗಳು ಹೇಳಿದಂತೆ, 5 ದಿವಸ ನೀವು ಪ್ರಶ್ನೆ ಕೇಳಲಾರದೆ ನೀರು ತರಲಿಕ್ಕೆ ಹೋಗಿ ನೀರು ತಗೊಂಡ್ಬಾ ಅಂದಿದ್ದು ಒಂದನ್ನೇ ನೀನು ನಿಯಮದಿಂದ ಮಾಡಿದ್ಯಾ. ನೀರು ತಗೊಂಡ್ಬಾ ಅಂತಂದ್ರೆ ಆ ಪುಟ್ಟಿ ಎಲ್ಲ ಸ್ವಚ್ಛ ಆಯ್ತಲ್ಲ, ಈಗ ಹೋಗಿ ಉದ್ಯಾನವನದಿಂದ ಹೂ ತಗೊಂಡ್ಬಾ ಅಂತ. ಏನು ತಗೊಂಡ್ಬಾ ಅಂತ? ಪುಟ್ಟಿಯೊಳಗಡೆ ಇರುವಂತಹ ಎಣ್ಣೆ ಎಲ್ಲ ಕಳ್ಕೊಂಡ ಮೇಲೆ ಹೂ ತಗೊಂಡ ಅಂತ ಹೇಳಿದ್ರಂತ. ಹೂ ತಗೊಂಡ ಅಂತ ಅಂದ ಕೂಡಲೇ ಪುಟ್ಟಿಯೊಳಗಡೆ ಇರ್ತಕ್ಕಂಥ ಹೂವು ಪೂಜೆಗೆ ಬಂತಂತ. ತಿಳಿತಿಲ್ಲ? ಹಂಗೆ ಒಂದು ಹೆಂಡಿ ನೀರನ್ನು ತರಬೇಕಾದ್ರೆ ಪುಟ್ಟಿ ಒಳಗಡೆ ಹೆಂಡಿ ಎಂದು ಸ್ವಚ್ಛ ಆದರೆ ಹೂ ತರಲಿಕ್ಕೆ ಬರ್ತದ. ಹಂಗೆ ನಿಮ್ಮ ದೇಹದ ಒಳಗಡೆ ಸ್ವಚ್ಛ ಆದರೆ ಮಾತ್ರ ದೇವರು ನಿಮಗೆ ಸಾಕ್ಷಾತ್ಕಾರ ಆಗ್ತಾನೆ.
ಸುಮ್ಮನೆ ಹಂಗೆ ಹೊಲ್ದು ಕೊಡ್ತಾರೆ. ಇನ್ನು ಗುರುವಿನ ಜ್ಞಾನ ಎದುರು ಕುಂತು ಕೇಳ್ಬಿಟ್ರೆ ನನಗೆ ಹೊಲ್ದು ಕೊಡ್ತದೆ. ಎದುರು ಕುಂತು ಹೊಲ್ದ್ರು ಒಲಿಯೋದಿಲ್ಲ, ಇಂದು ಕುಂತರು ಒಲಿಯೋದಿಲ್ಲ. ಗುರು ಹೇಳಿದ ದಾರಿಯೇ ನಡಿಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹೇಳಿದ ದಾರಿ ಮಹಾದೇವಿ ಆ ದಾರಿಯಲ್ಲಿ ನಡೆದು ಅಂತೇಳಿ ಮಹಾದೇವಿ ಅವರು ಆ ದಾರಿಯಲ್ಲಿ ನಡೆದುಕೊಂಡು ಬಂದು ಮಹಾದೇವಿ ಗುರು ಹೇಳಿದ ಮಾತು ಮೀರಲಿಲ್ಲ. ಲಿಂಗವನ್ನು ಬಿಟ್ಟು ಇನ್ನೊಂದು ಪೂಜೆ ಮಾಡಬೇಡ ಅಂದ್ರು. ಲಿಂಗ ಬಿಟ್ಟು ಇನ್ನೊಂದು ಪೂಜೆ ಮಾಡಲಿಲ್ಲ, ಗುರುವಿನ ಮಾತನ್ನು ಪಾಲಿಸಿದ್ರು. ಯಾರು? ನಾವು ದೀಕ್ಷೆ ಕೊಟ್ಟು ಲಿಂಗ ತಗೊಂಡು ಲಿಂಗ ಪೂಜೆ ಬಿಟ್ಟು ಬೇರೆ ಯಾವುದು ಮಾಡಬೇಡ ಅಂದ್ರೆ ಲಿಂಗ ಪೂಜೆ ಒಂದು ಬಿಟ್ಟು ಎಲ್ಲ ಮಾಡ್ತೀವಿ. ಇದು ನಮ್ಮ ಕರ್ಮ. ಲಿಂಗ ಒಂದು ಬಿಟ್ಟು ಇನ್ನೊಂದು ಪೂಜೆ ಮಾಡಬೇಡ ಅಂತ ಗುರು ಹೇಳಿರ್ತಕ್ಕಂಥ ಮಾತು ಶಿಷ್ಯ ಕೇಳುವುದಿಲ್ಲ. ಏನ್ ನೋಡ್ಬೇಕು? ನಮ್ಮ ಹೌದಿನ ಪೂಜೆ, ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳ ಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿ ಮಹಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಗುರು ಕೊಟ್ಟಿರುವಂತಹ ಲಿಂಗವನ್ನು ಬಿಟ್ಟು ಇನ್ನೊಂದು ಪೂಜೆ ಮಾಡಬೇಡ ಅಂದ್ರು. ಗುರುವಿನ ಅನುಗ್ರಹ ಆಯಿತು. ಈಗ ಲಿಂಗ ಗುರು ಕಟ್ತಾರಲ್ಲ, ಗುರು ಕಟ್ಟಿದ ಮೇಲೆ ಲಿಂಗವನ್ನೇ ಪೂಜೆ ಮಾಡಬೇಕು. ಶರಣ ಸತಿ ಮದುವೆ ಮಾಡುವ ಗಂಡನ್ನ ಒಂದು ಹೆಣ್ಣು ಕೊಟ್ಟಿರ್ತಾರೆ. ಪರಮ ಪತಿರತೆಗೆ ಗಂಡನೊಬ್ಬ, ಪರಮ ಪತಿರತೆಗೆ ಗಂಡನೊಬ್ಬ, ಒಂದು ಹೆಂಡತಿಗೆ ಒಬ್ಬ ಗಂಡ. ಪರಮ ಪತಿರತೆಗೆ ಗಂಡನೊಬ್ಬ. ಗಂಡ ಮನೆಯಲ್ಲಿ ಇಲ್ಲದಿರುವಾಗ ಹೆಂಡತಿ ಇನ್ನೊಬ್ಬರನ್ನು ನೋಡಿದ್ರ ಅದಕ್ಕೇನಂತಾರ? ಏನಂತಾರ ಅದಕ್ಕೆ? ಪರಮ ಪತಿರತೆಗೆ ಗಂಡನೊಬ್ಬ. ಇನ್ನೊಂದೇ ಕೆರಗಿದರೆ ಕಿವಿಮೂಗ ಕೈವ ನಮ್ಮ ಕೂಡಲ ಸಂಗಮ ದೇವ. ಗಂಡ ಮನೆಯಲ್ಲಿಲ್ಲದಿರುವಾಗ ಹೆಂಡತಿ ಬೇರೆಯವರ ಮೇಲೆ ಮನಸ್ಸು ಮಾಡಿದ್ರೆ ಅದಕ್ಕೆ ಏನಂತಾರ? ಸಂಸಾರದ ಹಾದ್ರ ಅಂತಾರ. ಹಂಗೆ ಲಿಂಗ ಕಟ್ಟಿಕೊಂಡ ಮ್ಯಾಲ ಇನ್ನೊಂದು ದೇವರನ್ನು ಪೂಜೆ ಮಾಡಿದ್ರೆ ಅದಕ್ಕೆ ಧಾರ್ಮಿಕ ಹಾದ್ರ ಅಂತ. ಇಲ್ಲಿ ಲಿಂಗಾಯತ ಅಂತಿದ್ರೆ ಊಟ ಬಿಡಿತದ ಮಾತು. ತಿಳಿತಿಲ್ಲ? ಲಿಂಗಾಯತ ಅಂತ ಯಾರಾದ್ರೂ ಇಲ್ಲಿ ಕೂತಿದ್ರ ಅವರು ಲಿಂಗ ಕಟ್ಕೊಂಡಿದ್ರ ಅವ್ರಿಗೆ ಬಡಿತದದು. ನೀನು ಲಿಂಗವನ್ನ ಕಟ್ಟಿ ಇನ್ನೊಂದು ಪೂಜೆಗೆ ಹೋದೆ ಅಂತಂದ್ರ ಈ ಲಿಂಗದ ಮೇಲೆ ನಿನಗೆ ನಿಷ್ಠೆ ಇಲ್ಲ. ಸಂಸಾರದೊಳಗೆ ನಿನ್ನ ಗಂಡ ಮನೆ ಬಿಟ್ಟು ಹೊರಗಡೆ ಹೋದಾಗ ಇನ್ನೊಬ್ಬರ ಮೇಲೆ ನೀನು ಮನಸ್ಸು ಮಾಡಿದ್ರೆ ನಿನ್ನ ಮನಸ್ಸು ಹೆಂಗೆ ಆದರ ಆಗಲಿತ್ತು ಹಂಗೆ ಲಿಂಗವನ್ನು ಬಿಟ್ಟರೆ ಇದು ಧಾರ್ಮಿಕ ಆದರ. ಇದು ಚಪಾಳೆ ಕಟ್ಟಲ್ಲ ಲಿಂಗಾಯತರು. ಕಾರಣ ನಿಷ್ಠೆ ಇರಬೇಕು ಮನುಷ್ಯನಿಗೆ. ನಿಷ್ಠೆ ಇರಬೇಕು ಮನುಷ್ಯನಿಗೆ. ನಾಳೆ ಒಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಣವರು ಜಾತಸ್ಯ ಮರಣಂ ಧ್ರುವಂ. ಎದರಬಾರ್ದು. ಲಿಂಗ ಕಟ್ಟಿದ ಮೇಲೆ ಲಿಂಗ ಬಿಟ್ಟು ಇನ್ನೊಂದಕ್ಕೆ ನಮಸ್ಕಾರ ಮಾಡುವ ತಾಕತ್ತಿರೋ ಲಿಂಗಾಯತಮ್ಮ. ಗಡಬಡಿ ಲಿಂಗಾಯತ ಎತ್ತ ಕಡೆಗೂ ಹೋಗ್ತಾನೆ. ಹೌದಪ್ಪ ಅಂತ ಹೇಳಿ ಹೌದಪ್ಪ ಎತ್ತಾಗ ಹೊಡಿತಾವು. ಇದು ಬೇಕು ಅದು ಬೇಕು, ಗಂಡನೂ ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಬೆಳೆದವು, ಲಿಂಗಾಯತ ಧರ್ಮ ನಶಿಸಿ ಹೋಗಿಗಳು. ನೋವಾಗ್ತದೆ ಈ ಮಾತು ನಾನು ಹೇಳಬೇಕಾದ್ರೆ, ನೋವಾಗ್ತದೆ ನನಗೆ. ಯಾವಾಗ ನಮಾಜ್ ಅನ್ನತಕ್ಕಂಥದ್ದು ನಿಂತು ಹೋಗ್ತದ, ಇಸ್ಲಾಂ ಧರ್ಮ ನಾಶ ಆಗಿ ಬಿಡ್ತದ. ಪ್ರಾರ್ಥನೆ ಅನ್ನುವುದು ನಿಂತೋಗಿ ಬಿಡ್ತದ, ಆವಾಗ ಕ್ರೈಸ್ತ ಧರ್ಮ ಹೊರಟು ಹೋಗ್ತದ. ಸಂಧ್ಯಾ ವಂದನ ಅನ್ನತಕ್ಕಂಥದ್ದು ಯಾವಾಗ ನಿಂತು ಹೋಗ್ತದ, ಬ್ರಾಹ್ಮಣರ ತತ್ವಗಳು ನಾಶ ಆಗಿ ಹೋಗ್ಬಿಡ್ತದ. ಯಾವಾಗ ದೇಹದ ಮೇಲೆ ಲಿಂಗ
ಪೂಜೆ ಲಿಂಗ ಇಲ್ಲದೆ ಹೋಗಿಬಿಡ್ತದ, ಅವತ್ತೇ ಲಿಂಗಾಯತ ಧರ್ಮ ನಾಶ ಆಗೋಯ್ತು ಅನ್ನತಕ್ಕಂಥದನ್ನು ಕಾಣಬೇಕು. ಕಪ್ಪಾಳೆ ಕಟ್ಟಬಾರದು, ನೋವಾಗಬೇಕು, ನೋವಾಗಬೇಕು ಸ್ವಾಮಿ. ಲಿಂಗವನ್ನು ತೆಗೆದು ಇಡುವವರಿಗೆ ನೋವಾಗಬೇಕು, ನಾಚಿಕೆ ಆಗಬೇಕು. ಅಧರ್ಮರು ಅಧರ್ಮರು ಇಸ್ಲಾಂ ಧರ್ಮದೊಳಗಡೆ ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾರ. ಸಿಖ್ ಧರ್ಮದೊಳಗಡೆ ತಲೆ ಮೇಲೆ ಪೇಟ, ಕೊರಳ ಗಡ್ಡದ ಮೇಲೆ ಗಡ್ಡ, ಕೈಯಲ್ಲಿ ಬಳೆ, ಬಲಭಾಗಕ್ಕೆ ಕತ್ತಿ. ಹಮ್ ಲೋಗ್ ಸಿಖ್ ಹೈ, ದುನಿಯಾ ಕೋ ಲಾತ್ ಮಾರೋ, ದುನಿಯಾ ಕೋ ಚುಪ್ ಚುಪ್ ಕರೋ. ಯೇಸುವನ್ನು ತೆಗೆದುಕೊಂಡು ಹೋಗಿ ಶಿಲುಬೆಗೆ ಏರಿಸಿರ್ತಕ್ಕಂಥ ಕ್ರಾಸ್ ಅನ್ನ ಎದೆ ಮೇಲೆ ಹಾಕಿಕೊಂಡು ಕ್ರೈಸ್ತ ಧರ್ಮದವರು ಈ ಸಮಾಜವನ್ನು ಕಟ್ಟಿದ್ರು. ಆದರೆ ನಮ್ಮ ಅಪ್ಪ ಕೊಟ್ಟಿರುವ ಲಿಂಗವನ್ನು ಎದೆ ಮೇಲೆ ಕಟ್ಟಿಕೊಂಡು ಧರ್ಮ ಪಾಲನೆ ಮಾಡದೆ ಧರ್ಮವನ್ನು ನಾಶ ಮಾಡುವ ಲಿಂಗಾಯತರು ಇವತ್ತು ನಾವು ನಿಂತುಕೊಂಡಿದ್ದೇವೆ. ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನಾವು ಲಿಂಗಾಯತರು. ಲಿಂಗಾಯತ ಅಂದ್ರೆ ಜಾತಿ ಅಲ್ಲ, ಅದು ಧರ್ಮ. ಒಂದು ಲಿಂಗ ಕಟ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ, ಒಂದು ಲಿಂಗ ಕಟ್ಕೊಳಕ್ಕಾಗಲಿಲ್ಲ. ಏನ್ ನಿಷ್ಠೆ? ಏನ್ರಿ ನಿಷ್ಠೆ? ಗುರು ನಿಷ್ಠೆ? ಯಾವ ಗುರು ನಿಷ್ಠೆ ನಿಮ್ಮದು? ಯಾವ ಗುರು ನಿಷ್ಠೆ ರೀ? ಒಂದು ಲಿಂಗ ಕೊರಳನ್ನ ಎದುರ ಮೇಲೆ ಹಾಕೊಳ್ಳೋಷ್ಟು ಧೈರ್ಯ ಇಲ್ಲ ನಮ್ಮ ಹತ್ರ. ಜೀಸಸ್ಸನ್ನ ಶಿಲೆಬೆಗೆ ಹೇರಿಸಿರ್ತಕ್ಕಂಥ ಶಿಲೆಬೆ ಎದೆ ಮೇಲೆ ಕ್ರೈಸ್ತ ಹಾಕೊಂಡು ಸಿಖ್ ಧರ್ಮದವರು ಅದನ್ನೇ ಗುರುವಾಗಿಟ್ಟುಕೊಂಡ್ರು. ಬ್ರಾಹ್ಮಣರು ಶನಿವಾರವನ್ನ ಗುರುವಾಗಿಟ್ಟುಕೊಂಡ್ರು. ನಮ್ಮಪ್ಪ ಬಸವಣ್ಣ ಹೆಣ್ಣು ಮಕ್ಕಳಿಗೂ ಲಿಂಗ, ಗಂಡು ಮಕ್ಕಳಿಗೂ ಲಿಂಗ, ಸ್ವಾಮಿಗೂ ಲಿಂಗ. ಯಾವ ಜಾತಿಯವರಾದರೂ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡಬಹುದು ಅನ್ನತಕ್ಕಂಥ ಲಿಂಗ ಕೊಟ್ಟಿದ್ದು ಇವತ್ತು ಮಾಯ ಆಗಿಬಿಟ್ಟು ಎಂತಹ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಲಿಂಗಾಯತರು ಯಾವ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ ನಮ್ಮ ನಿಷ್ಠೆ? ನನಗೊಂದೊಂದು ಸಲ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಾನು ಮೂಲತಃ ಲಿಂಗಾಯತರವನ್ನಲ್ಲ. ಮೂಲತಃ ನಾನು ಬ್ರಾಹ್ಮಣರ ಸಮಾಜದಿಂದ ಹುಟ್ಟಿ ಬಂದ ಒಂದು ಸಂದರ್ಭ ಬಂತು ಅಂತ ಅಭಿಮಾನಕ್ಕೆ ನಾನು ಹೇಳ್ತಾ ಇದ್ದೀನಿ. ನನ್ನಂಥವನಿಗೆ ಸರಿ ಕುತ್ಕೊಳ್ಳೋಣ, ನನ್ನಂಥವನಿಗೆ ಈ ಧರ್ಮದ ಪ್ರೀತಿ ವಿಶ್ವಾಸ, ಈ ಲಿಂಗ ಬಿಡಬಾರದು ಅನ್ನತಕ್ಕಂಥದ್ದು. ಯಾಕಂದ್ರೆ ಈ ಜಗತ್ತಿನಲ್ಲಿ ಬಸವಣ್ಣ ಕೊಟ್ಟಿರ್ತಕ್ಕಂಥ ಲಿಂಗವಂತ ಧರ್ಮ ಇದೆಯಲ್ರಿ, ಈ ಜಗತ್ತಿನಲ್ಲಿ ಎಲ್ಲ ಧರ್ಮವನ್ನು ನಾನು ಅಭ್ಯಾಸ ಮಾಡಿದ್ದೇನೆ. ಈ ಜಗತ್ತಿನಲ್ಲಿ ಸಮಾನತೆ, ಆಧ್ಯಾತ್ಮ ಅಂಬಲ, ಕುಳಿತ ಜಾಗದಲ್ಲಿ ಸಾಧನೆ, ಕಾಯಕದ ಪ್ರಜ್ಞೆ, ಅಂಧಾಶ್ರದ್ಧೆ ಶ್ರದ್ಧೆಗಳನ್ನು ತೆಗೆದಾಕಿ, ಕಂದಾಚಾರಗಳನ್ನು ತೆಗೆದಾಕಿ ಒಳ್ಳೆಯ ನಿಜದ ಅರಿವಿನ ಪ್ರಜ್ಞೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಯಾವುದಾದ್ರು ಜಗತ್ತಿನಲ್ಲಿ ಇದ್ರೆ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥ. ಏನು ಮಾಡೋದು? ನೀನು ಯಾವ ಮಾಮೂಲು ಲಿಂಗಾಯತ ಅವನು ಏನು ಮಾಡ, ನೀನು ಮಂಗಾಯತ ನೋಡಿ. ನಾನು ಇಷ್ಟೊಂದು ಶ್ರಮ ಪಟ್ಟುಕೊಂಡು ನಿಮಗೆ ಯಾಕೆ ಹೇಳ್ತೀನಿ ಅಂತಂದ್ರ, ನನಗೂ ನಿಮಗಿಂತ ಚಲೋ ಗುಡಿ ಕಟ್ಟಕ್ಕೆ ಬರ್ತದೆ ಅಂತ. ನೀವೇನು ಗುಡಿ ಕಟ್ಟೋರು, ನನಗೂ ಕಳಸ ಹೇಳಕ್ಕೆ ಬರ್ತದೆ. ನನಗೇನು ಮಂತ್ರ ಬರಲ್ಲ, ನಿಮಗಿಂತ ಚಲೋ ಮಂತ್ರ ಹೇಳ್ತೀನಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ತವ ಪಾದ ಪಂಕಜಂ ಕಲ್ಯಾಣದುತಗಾತಾಯ ಕಾಮಿತಾತಾಯ ಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ ಅಲ್ವಾ? ಹುಟ್ಟದಾಗ ಸತ್ ಮಂತ್ರ, ಸತ್ತಾಗ ಅಲ್ವಾ? ಹುಟ್ಟದಾಗ ಸತ್ ಮಂತ್ರ, ಸತ್ತಾಗ ಇದು ಮಂತ್ರ. ನಮ್ಮ ಪೂರ್ವಾಶ್ರಮದ ತಂದೆ, ನಮ್ಮ ಅಜ್ಜ ಒಬ್ಬಟ್ಟನ್ನು ಕರೆಸಿದ್ರು ನಾಮಕರಣಕ್ಕೆ. ಅವ ನಾಮಕರಣ ಮಂತ್ರ ಹೇಳೋದು ಬಿಟ್ಟು ಪಿಂಡ ಇರೋ ಮಂತ್ರ ಹೇಳಿಬಿಟ್ಟ. ಏನು ಹೇಳೋದು ನಿಮ್ಮ ಕತೆ? ನಿಮ್ಮಲ್ಲಿ ನಿಷ್ಠೆ ಇರಲಿ. ಈ ಜಗತ್ತಿನಲ್ಲಿ ನಿಮಗೆ ನಿಷ್ಠೆ ಬರಲಿಲ್ಲ, ಲಿಂಗ ನಿಷ್ಠೆ ಬರಬೇಕು. ಕೈ ಮುಗಿದು ಕೇಳ್ಕೊಳ್ತೀನಿ.
ನೀವು ಸತ್ತಾಗ ನಿನ್ನ ಮಣ್ಣಿಗಿಡೋದು ಲಿಂಗ ಹೊರತು ನಿನ್ನ ಬಂಗಾರ, ನಿನ್ನ ಒಡವೆಲ್ಲ, ನಿನ್ನ ಮನೆ ದೇವರಲ್ಲ ಅನ್ನೋ ನಿನ್ನ ಕುಣಿಗಿಡುವಾಗ ಲಿಂಗ ಇರುತ್ತಾರ. ಸತ್ತರೆ ಸಂಗಾತಿಯಾಗಿ ಉಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿಕೊಟ್ಟೆಯಲ್ಲ. ಇಂತಹ ಧರ್ಮ ಇದನ್ನು ತೆಗೆದು ತೆಗೆದು ಹೋ 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 ನೋಡಬೇಕು. ನಮ್ಮಲ್ಲಿ ನಿಷ್ಠೆ, ಗುರು ಹೇಳಿದ ಮಾತನ್ನು ಕೇಳುವವರೇ ಇಲ್ಲ ಇವತ್ತು. ಆ ನಿಷ್ಠೆಯೇ ನಮ್ಮಲ್ಲಿ ಹೊರಟೋಗ್ಬಿಡ್ತು. ನಮ್ಮಲ್ಲಿ ಎಲ್ಲಿಯವರೆಗೆ ಲಿಂಗಾಯತ ಧರ್ಮದಲ್ಲಿ ಲಿಂಗ ನಿಷ್ಠೆ ಹೋಗ್ತದ, ಲಿಂಗಾಚಾರ ಹೋಗ್ತದೆ, ಲಿಂಗಾಯತ ಧರ್ಮ ನಾಶ ಆಗಿಬಿಡ್ತು. ತಾಯಿಂದ್ರೆ ಒಳಗ ಲಿಂಗ ತೆಗಿಬೇಡಿ, ಅಣ್ಣಂದಿರೇ ಒಳಗ ಲಿಂಗ ತೆಗಿಬೇಡಿ, ಮಕ್ಕಳಿಗೆ ಲಿಂಗ ಕಟ್ಟ್ರಿ. ಲಿಂಗ ಕಟ್ಕೊಳ್ಳಿಲ್ಲ ಅಂತಂದ್ರೆ ಯಾವ ಮಗ ಲಿಂಗ ಕಟ್ಕೊಂಡು ಲಿಂಗದ ಆಚರಣೆ ಮಾಡಿಲ್ಲ ಅವನಿಗೆ ಆಸ್ತಿ ಬರಿಬೇಡಿ. ಯಾರಿಗಾದ್ರೂ ಕುಂಟ್ರಿಗೋ ಕುರುಡ್ರಿಗೋ ಬರೆದಿಟ್ಟು ಹೋಗ್ರಿ. ಜಗತ್ತಿನ ಧರ್ಮ ಕಾನೂನು ಬೇರೆ ಯಾರಿಗಾದ್ರೂ ಬಂದಿಟ್ಟು ಹೋಗ್ರಿ. ಎಷ್ಟು ನಿಷ್ಠೆ ಗುರುವಿನಲ್ಲಿ ಬರಬೇಕು ಅಂದ್ರೆ ಇದು ಲಿಂಗ ನಿಷ್ಠೆ. ನಾನು ಇವತ್ತು ಆ ಸಂದರ್ಭ ಬಂತು ಅಂತ ಮಾತಾಡಿದೆ. ಲಿಂಗ ಅನ್ನೋದು ಇನ್ನೂ 2-3 ದಿವಸ ಹೇಳ್ತೀನಿ. ನಿಷ್ಠೆ ಇದೆಯಲ್ಲ ನಮ್ಮಲ್ಲಿ ಬರಬೇಕು. ಗುರುವಿನ ಜೊತೆಯಲ್ಲಿ ಶಿಷ್ಯನಾದವನಿಗೆ ನಿಷ್ಠೆ. ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆಂಬೆ ಯದ್ಭಾವ ತದ್ಭವತಿ. ಗುರುವಿನ ಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು ಶಿಷ್ಯನಾದವನು. ಲಿಂಗ ಬಿಟ್ಟು ಇನ್ನೊಂದು ಪೂಜೆ ಮಾಡಬಾರ್ದು. ಯಾರು ಎಲ್ಲರೂ ನೋಡಿ, ಎಲ್ಲ ಸಮಾಜದವರು ಲಿಂಗಾಯತರಿದ್ದಾರೆ. ಪೂರ್ವ ಸಮಾಜದ ಲಿಂಗಾಯತರಿದ್ದಾರೆ, ಜಂಗಮ ಲಿಂಗಾಯತರಿದ್ದಾರೆ, ಹಡಪದ ಲಿಂಗಾಯತರಿದ್ದಾರೆ, ಮಡಿವಾಳ ಲಿಂಗಾಯತರಿದ್ದಾರೆ, ಕುಂಬಾರ ಲಿಂಗಾಯತರಿದ್ದಾರೆ, ಬಂಡಿಗರ ಲಿಂಗಾಯತರಿದ್ದಾರೆ, ಲಾಡಗೌಡರ ಲಿಂಗಾಯತರಿದ್ದಾರೆ, ಮೊಣಬ ಲಿಂಗಾಯತರಿದ್ದಾರೆ. ಎಲ್ಲ ಪುರಸ್ ಕಸುಬಿನವರೆಲ್ಲ ಲಿಂಗ ಕಟ್ಕೊಂಡು ಎಲ್ಲ ಕಟ್ಕೊಂಡ್ರು. ಬಸವಣ್ಣನ ಮಾತು ಮೀರಲಿಲ್ಲ ಯಾರು, ಯಾರ್ಯಾರು ಮಾತು ಮೀರಲಿಲ್ಲ ಬಸವಣ್ಣನವರ ಮಾತನ್ನ. ಹಾಗೆ ಮಹಾದೇವಿ ಗುರು ಕೊಟ್ಟ ಲಿಂಗವನ್ನು ಹಿಡಿದುಕೊಂಡು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡುದು, ಬಹಳ ನಿಷ್ಠೆಯಿಂದ ಅನುಷ್ಠಾನ ಮಾಡಿದ್ರು. ಆದ್ರೆ ಏನು ಮಾಡಬೇಕು, ಎಷ್ಟು ಹೊತ್ತು ಲಿಂಗ ಹಿಡಿದ್ರು ಮನೆಯೊಳಗಡೆ ಇರುವ ತಂದೆ ತಾಯಿಗಳು ಸಾಧನೆ ಮಾಡುವ ಸಾಧಕಿಗೆ ಇಲ್ಲ ಇಲ್ಲ ಇಲ್ಲ, ಅಪರೂಪಕ್ಕೆ ಹುಟ್ಟಿರುವವಳು ನೀನು ಲಿಂಗ ಸಾಧನೆ ಮಾಡಿಕೊಂಡು ಕೊಡುತ್ತೆ. ಹಾಗೆ ನಿನ್ನ ಮದುವೆ ಮಾಡಲೇ ನೋಡಿ. ಎಷ್ಟು ದುರಂತ ಅದ, ಎಷ್ಟು ದುರಂತ ಅದ ಈ ಜಗತ್ತಿನಲ್ಲಿ. ಮನೆ ಒಳಗಡೆ ಮಕ್ಕಳು ಕುಡಿದು ನಿಮ್ಮನ್ನು ಹೊಡಿತಾ ಇದ್ರು ಪರವಾಗಿಲ್ಲ, ಸನ್ಯಾಸಿ ಆಗಬಾರ್ದು. ಇನ್ನು ಮೇಲೆ 3 ಮಕ್ಕಳು ಹಿಡೀರಿ, ಒಂದೊಂದಲ್ಲ 3 ಮಕ್ಕಳು ಹಿಡೀರಿ. ಒಂದು ನಿಮಗ, ಒಂದು ದೇಶವನ್ನು ಕಾಯಲಿಕ್ಕೆ, ಒಂದು ನನ್ನ ಜೊತೆಲಿ ಕಳಿಸೋದಕ್ಕೆ ಧರ್ಮ ಪ್ರಸಾರ ಮಾಡೋದು. ಒಂದಿಷ್ಟು ಜನ ಯಾರಾದ್ರೂ ಬರ್ರಿ ನಾಳೆ ನನ್ನ ಜೊತೆಗೆ. ಯಾಕೋ ಸ್ವಾಮಿ ಬನ್ನಿ ನೋಡೋಣ. ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಮನಸ್ಸಿಲ್ಲ. ನಮ್ಮ ಹತ್ರ ನಿಷ್ಠೆ ಇಲ್ಲ, ನಮ್ಮಲ್ಲಿ ಶ್ರದ್ಧೆ ಇಲ್ಲ. ಮನುಷ್ಯನಿಗೆ ಶ್ರದ್ಧೆ. ನಾವೆಲ್ಲ ಗುರುಗಳ ಹತ್ರ ಲಿಂಗ ತಗೊಂಡ ಮ್ಯಾಗ ಇನ್ನೊಂದಕ್ಕೆ ನಾವು ಎರೆದಲಿಲ್ಲ, ಇನ್ನೊಂದಕ್ಕೆ ನಮಸ್ಕಾರ ಮಾಡಲಿಲ್ಲ, ಇನ್ನೊಂದು ಕಲ್ಲಿಗೆ ತಲೆ ಹೊಡ್ಕೊಳ್ಳಿಲ್ಲ, ಒಂದು ಗುಡಿಗೆ ಹೋಗಲಿಲ್ಲ. ಈ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳ ಕಡೆ ನಿರ್ಮಾಣನೇ ನೋಡಲಿಲ್ಲ. ಲಿಂಗ ಹಿಡ್ಕೊಂಡು ಪರಾತ್ಪರ ಪರವಸ್ತು ಶಿವನ ಅನುಸಂಧಾನ ಮಾಡೋದು. ಜ್ಞಾನ ಬಂತು, ಗುರುವಿನ ಅನುಗ್ರಹ ಬಂತು. ನಿಮ್ಮಂಥವ್ರ ಮುಂದೆ ಕುಳಿತು ಹೇಳುವ ಭಾಗ್ಯ ಬಸವಣ್ಣ ಕಲಿಸಿಕೊಟ್ಟಿದ್ದಾನಲ್ಲ, ಅದು ಬಹಳ ಒಳ್ಳೆಯದು. ಆದರೆ ಏನು ಮಾಡಬೇಕು, ಮಹಾದೇವಿಯ ಬಿಡಲಿಲ್ಲ, ನೀನು ಸಂಸಾರ ಮಾಡಲೇಬೇಕು. ಈ ಹೆಣ್ಮಕ್ಳು ಬಹಳ ಡೇಂಜರ್ ಇರ್ತಾರೆ. ನಿಮ್ಮೂರಿನವ್ರಲ್ಲ ಆ ಕಡೆ ಮದುವೆ ಆಗಿ ಸ್ವಲ್ಪ ದಿವಸ ಮುದುಕಿಯರು ಇರ್ತಾರಲ್ಲ, ಭಾಳ ಡೇಂಜರ್. ಈ ಮುದುಕಿಯರಲ್ಲ, ಆ ಕಡೆ ಮುದುಕಿಯರು. ಈ ಮುದುಕಿಯರು ಸುಮ್ಮನೆ ಮದುವೆ ಆದ ಕೂಡ ಮದುವೆ ಆಯ್ತು 1 ವರ್ಷ, ಮತ್ತೇನವ ಸುದ್ದಿ, ಏನು ಸುದ್ದಿ, ಏನು ಸುದ್ದಿ ಅಂತ ಕೇಳೋದು. ಒಂದು ಮದುವೆಗಾಗಿ 30 ಕೋಟಿ, 30 ಲಕ್ಷ, 50 ಲಕ್ಷ ಬರೀ
ಒಂದು ಹುಡುಗ ಹುಡುಗಿ ಕೂಡೋದು, 1 ವರ್ಷ ಆದ್ಮೇಲೆ ಒಂದು ತೊಟ್ಲಿಗೆ ಹಾಕೋದು, 50 ವರ್ಷ ಖರ್ಚು ಮಾಡ್ತಾರೆ. ಏನು ಮದುವೆ, ಏನು ಊಟ, ಏನು ಭರಾಟೆ, ಏನು ಪಟಾಕಿ, ಹುಡುಗರು ಕರ್ಕೊಂಡು ಬರೋತ್ತಿಗೆ ಏನು ಬ್ಯಾಂಡು, ಏನು ಮದುವೆ ಮನೆ ಒಳಗಡೆ ಬ್ಯಾಂಡ್ ಬಾರಿಸ್ತಾ ಇರ್ತಾನವ. ಅವ ಏನು ಬಾರಿಸ್ತಿರ್ತಾನ, ತೂ 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 ನಿನ್ನ ಮದುವೆ ತೂ 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 ತೂ. ಅವ ಉಗುಳ್ತಿರ್ತಾನೆ, ನಿನ್ನ ಮದುವೆ ತೂ ತೂ. ಇವನದು ಜಮಖಂಡಿ ಬ್ಯಾಂಡ್ ರೀ. ಎಂತ ಬ್ಯಾಂಡ್ ಬಂದದ, ಒಂದು ತೂತ್ನಾಗ ಹೂ ಬಂದ್ರೆ 9 ತೂತ್ನಾಗ ಸೊನ್ನೆ ಅಂತ. ಏನು ಅಜ್ಞಾನ ತುಂಬೋದು ಈ ಜಗತ್ತಿನಲ್ಲಿ. ದಯಮಾಡಿ ಮದುವೆನ ಆದರ್ಶವಾಗಿ ಮಾಡಿಕೊಳ್ಳಿ, ಆಡಂಬರವಾಗಿ ಮಾಡಿಕೊಳ್ಳಬೇಡಿ, ಆದರ್ಶವಾಗಿ ಮಾಡಿ. ಮದುವೆ ಆಡಂಬರ ಆಗಬಾರದು, ಆದರ್ಶವಾಗಬೇಕು. ಏನ್ ನೋಡ್ಬೇಕು, ಚಿಮ್ಮಕ್ಕು ನನ್ನ ಮದುವೆ ಏನು ವೈವಿಧ್ಯಮಯವಾದ ಅಡಿಗೆ ರೀ. ಒಂದು 20 ಅಡಿಗೆ ವೇಸ್ಟ್ ಮಾಡಿಬಿಡೋದು, ತಟ್ಟೆ ಒಳಗೆ ಬಿಸಾಕೋದು, ಅದನ್ನು ತಗೊಂಡು ಹೊರಗಡೆ ಚೆಲ್ಲೋದು, ಅದನ್ನು ಮಂದಿ ತಗೊಂಡು ಊಟ ಮಾಡೋದು. ದಯಮಾಡಿ ನಿಮ್ಮ ಮೇಲೆ ಯಾರಾದರೂ ಮದುವೆ ಮಾಡೋದು ನಿಮಗೆ ಇಷ್ಟ ಇದ್ದರೆ ನನ್ನ ಮಾತನ್ನು ಕೇಳಿ, ಸರಳವಾದ ಮದುವೆ ಮಾಡಿಕೊಳ್ಳಿ, ವೇಸ್ಟ್ ಮಾಡಬೇಡಿ. ರಾತ್ರಿಯ ಬ್ಯಾಂಡು ಬಜಾರಿ ತಂದು ಪಟಾಕಿ ಹಾರಿಸಿ ಡಮ್ 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 ಅಂತ ಒಗೆದು ಇದ್ದು ಬದ್ದು ಬಾಟ್ಲೆಲ್ಲ ಕುಡಿದು ಇಷ್ಟೇ ಕಾಡಿ ಬೆಳಗ್ಗೆ ಮದುವೆ ಹುಡುಗನಿಗೆ ಎಬ್ಬಿಸ್ಬೇಕಾದ್ರೆ ತ್ರಾಸ ಆಗ್ತದೆ. ಏನು ವಿಚಿತ್ರವಾದ ಜಗತ್ತು ಈ ಜಗತ್ತಿನಲ್ಲಿ ಬಂತು ಅಂದ್ರೆ, ಸಂಸಾರ ಅನ್ನತಕ್ಕಂಥದ್ದು ಲೌಕಿಕವಲ್ಲ. ಸರಿಯಾಗಿ ತಿಳ್ಕೊಳ್ಳೋದು, ಸಂಸಾರ ಅನ್ನೋದು ಲೌಕಿಕವಲ್ಲ. ಸಂಸಾರ ಲೌಕಿಕವಲ್ಲ, ಲೌಕಿಕವಾದಲ್ಲ. ಅದು ಕೇವಲ ಮಕ್ಕಳಿರುವ ಯಂತ್ರವಲ್ಲ ಮದುವೆ, ಕೆಲಸ ಮಾಡುವ ಆಳಲ್ಲ, ಕಾಮದ ಪಿಪಾಸೆಯಲ್ಲ ಅದು ಮದುವೆ. ಕಾಮದ ಪಿಪಾಸೆಯಲ್ಲ, ಕೃಷಿಗಾಗಿ ಮದುವೆ ಎಲ್ಲ. ದೇಶದ ಜಗತ್ತಿನ ಸಮಸ್ಯೆಗಳನ್ನು ಬಗೆಹರಿಸುವ ಜೀವ ಜಂತುಗಳು ನಿಮ್ಮ ಹೃದಯದಲ್ಲಿ. ಸುಮ್ಮನೆ ಮದುವೆ ಅಲ್ಲದೆ ಒಂದು ಹುಡುಗನ ಒಂದು ಹುಡುಗಿ ತಂದು ಕಟ್ಟಿಬಿಡೋದು. ಏನಾಯಿತು, ವರ್ಷಕ್ಕೊಂದು ಹಡೀತು, ಏನು ದೊಡ್ಡ ಮಾತು. ನೀವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡ್ರೂ ಹಡೀತದ. ನೀನು 50 ಲಕ್ಷ ಖರ್ಚು ಮಾಡಿದ್ರು ಏನು ಅದನ್ನು ದೊಡ್ಡದೇನ. ನನ್ನ ಮದುವೆ ಹೆಂಗಾಯ್ತು, ಯಾರು ಬಂದಿದ್ರು, ಬಾಬಾ 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 ಇದನ್ನು ಪಟ್ಟಿ ಏನ್ರಿ ಜಗತ್ತಿನಲ್ಲಿ. ಮದುವೆಗೆ ತನ್ನದೇ ಆದಂತಹ ಬಹಳ ದೊಡ್ಡ ಬೆಲೆ ಇದೆ. ಮದುವೆ ಕೇವಲ ಮದುವೆ ಎಂಬುದು 2 ದೇಹಗಳ ಸಂಬಂಧದ ಕೂಟವಲ್ಲ, 2 ಹೃದಯಗಳ ಸಮ್ಮಿಲನ. 2 ದೇಹಗಳ ಕೂಟವಲ್ಲ ಮದುವೆ ಎಂಬುದು. 2 ದೇಹಗಳ ಸಂಬಂಧವಲ್ಲ, ಅದು 2 ಹೃದಯಗಳ ಸಂಬಂಧ. ಸಂಸಾರವನ್ನು ಗೆಲ್ಲಬೇಕಾದ್ರೆ ಬಹಳ ಕಷ್ಟ ಅದು. ಕಾರಣ ಸಂಸಾರ ಅನ್ನೋದು ಒಂದು ಹೆಣ್ಣು ಒಂದು ಗಂಡುಗಳ ಜೊತೆಯಲ್ಲಿ ಸಂಬಂಧವಲ್ಲ. ಸಂಸಾರ ಅಂತಂದ್ರೆ ಪ್ರಕೃತಿಯನ್ನು ಗೆಲ್ಲುವುದು, ಪ್ರಕೃತಿಯನ್ನು ಗೆಲ್ಲುವುದು. ನೋಡಿ, ಮಹಾದೇವಿ ತನ್ನ ತಾಯಿ ಬಂದು ಹೇಳೋದು ಮದುವೆ ಮಾಡುವಂದ್ರ, ಮಹಾದೇವಿ ಹೇಳೋದು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನೋಡ. ಸಂಸಾರ ಯಾವಾಗ ಪ್ರಾರಂಭವಾಗ್ತದೆ ಅಂತಂದ್ರೆ ಗಂಡ ಹೆಂಡತಿಯರ ಜೊತೆಯಲ್ಲಿ ಮದುವೆ ಆದಾಗ ಅಲ್ಲ, ನಾನು ಅಂತಕ್ಕಂಥ ಅಹಂಕಾರ ನನ್ನಲ್ಲಿ ಪ್ರಾರಂಭವಾದಾಗ ಸಂಸಾರ ಪ್ರಾರಂಭ ಆಗ್ತದೆ. ನಾನು ಅಹಂಕಾರ ಪ್ರಾರಂಭ ಆಗ್ತದದು. ನಾನು 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 ನೋಡ್ಬೇಕು. ಮದುವೆ ಆಗುವ ಪೂರ್ವದಲ್ಲಿ ಈ ಗಂಡಸರು ನಾನು ಸಿಂಹ ಸಿಂಹ, ಮದುವೆ ಆದಮೇಲೆ ಏನು ಮದುವೆ ಆದ್ಮೇಲೆ ಏನು ಮದುವೆ ಆದ್ಮೇಲೆ ಏನು, ಯಾಕ್ರಿ ಎದಕ್ಕೆ ಹೋಗ್ತಿದ್ರಿ? ಹೆಂಡತಿ ಮುಂದುವಟ್ಟಿರ್ತಾಳ್ರಿ, ಇವಳು ವ್ಯಾಂಟಿ ಎಲ್ಲ ಇಳಿದೋಗಿರ್ತದೆ ಜಗತ್ತಿನ.
ಯಾವ ಮನುಷ್ಯ ಸಂಸಾರದ ಕಾಮಕ್ಕಾಗಿ ಸಂಸಾರವನ್ನು ಮಾಡುತ್ತಾನೆ ಅವನು ಜೀವನ ಪರ್ಯಂತರ ಬಳಲ್ತಾ ಇರ್ತಾನೆ. ಕಾಮವನ್ನು ಪ್ರಸಾದ ಮಾಡಿಕೊಂಡು ಜಗತ್ತಿಗೆ ಏನಾದರೂ ಸಂದೇಶ ಕೊಡುವ ಮಕ್ಕಳನ್ನು ಹುಟ್ಟಿಸುವವನು ಈ ಜಗತ್ತಿನಲ್ಲಿ ಒಳ್ಳೆಯ ಆಧ್ಯಾತ್ಮ ಜೀವಿಯಾಗಿ ಪರಿವರ್ತನೆ ಹಾಗಾಗಿ ಈ ಸಂಸಾರದಲ್ಲಿ ಎದ್ದೋಳೋದೇ ಕಷ್ಟನೇ. ಅದು ಎಲ್ಲರಿಗೂ ಬಿಡೋದಿಲ್ಲ, ಅದು ಅಷ್ಟು ಬೇಗ ಅದು ಪಕ್ಕಂತ ಹೇಳೋದಿಲ್ಲ, ಅದು ಸವದು ಬಿಟ್ಟದ. ತುಪ್ಪದ ಸವಿಯ ಅನಲ ನೆಕ್ಕುವ ಸೊಣಗನೆಂದೆನ್ನ ಬಾಳು ಸಂಸಾರ ಬಿಡದು ನೋಡೆನ್ನ ಮನವು ಈ ನಾಯಕನವ ಮಾಡಿಸಿ ಕೂಡಲ ಸಂಗಮದೇವ. ತುಪ್ಪದ ಸವಿಗೆ ಅಲದ ನೆಕ್ಕುವ ಸೊಣಗನೆಂದೆನ್ನ ಬಾಳು ಸಂಸಾರ ಬಿಡದು ನೋಡೆನ್ನ ಮನವು. ಬಿಡೋದಿಲ್ಲ ಸಂಸಾರ, ಒಳಗೆ ಮನಸ್ಸದಲ್ಲ ಅದೇ ಸಂಸಾರ ಮಾಡೋದು, ಅದೇ ಮಾಡೋದು. ಕಣ್ಣು ನೋಡಬೇಡ ಅಂತದ, ಕಿವಿ ಕೇಳಬೇಡ ಅಂತದ. ಒಂದು ಹ್ಯಾಂಡ್ ಮೇಲೆ ಸಿಗ್ತದ, ಹ್ಯಾಂಡ್ ಮೇಲೆ ಸಿಕ್ಕಿದ ಕೂಡಲೇ ನಿಜಗುಣಾನಂದ ಸ್ವಾಮೀಜಿ ಪ್ರವಚನ ಅಂತ ಕಣ್ಣು ಹೇಳ್ತು, ಕಿವಿ ಹೇಳೋದು ಕೇಳಕ್ ಹೋಗು ಅಂತ. ಮನಸ್ಸು ಒಳಗಡೆ ಆಡ್ತಾ ಇರ್ತದ, ಕಣ್ಣು ಹೇಳ್ತು ನೋಡು ಅಂತ, ಕಿವಿ ಹೇಳ್ತು ಕೇಳ್ತು ಅಂತ, ನಾಲಿಗೆ ಹೇಳ್ತು ಅಲ್ಲಿ ಹೋಗಿ ಹೇಳೋದದ ಬಿಸಿ ಬಿಸಿ ಮಿರ್ಚಿ ತಿನ್ನು ಅಂತು. ನಾನು ಸಂಸಾರ ನಾಡು ನೋಡ್ಬಿಟ್ಟಿನಿ ಬಹಳ ಜನರು ಸಂಸಾರ. ಮನಸ್ಸನ್ನು ಏಕಾಗ್ರತೆ ಮಾಡುವುದು ಸಂಸಾರ. ತುಪ್ಪದ ಸರಿ ಅಲಗ ನೆಕ್ಕುವ ಸೊಣಗನೆಂದೆನ್ನ ಮಾಡುವೆ ಸಂಸಾರ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾನಿಸು ಕೂಡಲ ಸಂಗಮ ದೇವ. ಸಂಸಾರ ಅಷ್ಟು ಬೇಗ ಬಿಡೋದಿಲ್ರಿ, ನಿಮ್ಮನ್ನು ಬಿಡೋದಿಲ್ಲ, ನನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ನಮ್ಮನ್ನು ಬಿಡೋದಿಲ್ಲ ಅಂತಂದ್ರೆ ಮತ್ತೆ ನನ್ನ ಮದುವೆ ಆಗೈತೆ ಅಂತ ತಿಳ್ಕೊಬೇಡ್ರಿ. ದಿನಾನಿತ್ಯ 7 ಗಂಟೆ 8 ಗಂಟೆವರೆಗೂ ನಿಮ್ಮ ಜೊತೆ ಸಂಸಾರ ಮಾಡಕತ್ತೀನಿ ನೋಡ್ರಿ. ನಿಮ್ಮನ್ನು ಬೈಯೋದು, ನಿಮ್ಮನ್ನು ಕುಂಡ್ರೆ ಅನ್ನೋದು, ನಿಮಗೆ ಬೋಧನೆ ಹೇಳೋದು, ತಿಳಿದಿದ್ದು ಹೇಳೋದು ನಮ್ಮದು ಈ ಸಮಾಜದ ಸಂಸಾರ. ನಮ್ಮದು ಕಾಡೋದೇ ನೀವನ್ನೋದು ಸನ್ಯಾಸಿ ಆಗೋದು ಭಾಳ ಚಲೋ ಅಂತ ನೀವಂತೀವಿ. ಬರ್ರಿ ಗೊತ್ತಾ, ಬರ್ರಿ ನೀವು ಒಂದು ದಿನ ಕೂಡ್ರಿ. ಇದ್ರ ಮ್ಯಾಗ ಬೆಂಕಿ, ಅದು ಬೆಂಕಿ, ಅದು ಕುದಿತಾ ಇರ್ತದದು, ತಾಳ್ಮೆ ಬರಬೇಕಾಗ್ತದದು, ಪ್ರತ್ಯೇಕಾತ್ಮದ ಅರಿವು ಬರಬೇಕಾಗ್ತದ. ಅಷ್ಟೇ ಬೇಗ ಗೆಲ್ಲದ ಕಾಮದಿಲ್ಲ ಅದು ಮನಸ್ಸನ್ನ. ತುಪ್ಪದ ಸವಿಯ ಅಲಗ ನೆಕ್ಕುವ ಸೊಣಗನೆಂದೆನ್ನ ಮಾಡುವೆ ಸಂಸಾರ ಬಿಡದು ನೋಡೆನ್ನ ಮನವು ಈ ನಾಯಕನವ ಮಾಡಿಸಿ ಕೂಡಲ ಸಂಗಮದೇವ. ಗೌರ ಮನೆಗ ದೊಡ್ಡ ಬಿಚ್ಚಿಗತ್ತಿ ಇರ್ತದ, ನವರಾತ್ರಿ ಮಾತ್ರ ತೆಗಿತಾರೆ ಗೌಡ್ರು. ಯಾಕ? ಬನ್ನಿ ಮುರಿಯಕ್ಕ. ಗೌಡ್ರ ಮನೆಗ ಬಿಚ್ಚಿಗತ್ತಿ ಇರ್ತದ, ಬನ್ನಿ ಮುರಿಯಕ್ಕ ನವರಾತ್ರಿ ಮಾತ್ರ ತೆಗಿತಾರ. ಗೌಡ್ರ ಮನೆ ಆಳವಾಗ ಏನು ಮಾಡ್ತಾನ, ಈ ಬಿಚ್ಚಿಗತ್ತಿಗೆ ವರ್ಷಕ್ಕೊಂದು ಸಲ ಶುದ್ಧ ಮಾಡಬೇಕು ಅಂತ ಹೇಳಿ ಗೌಡ್ರ ಮನೆಗೆ ಎಣ್ಣೆ ಹಚ್ಚಿದ್ರೆ ಕಿಮ್ಮತ್ ಕಡಿಮೆ ಅಲ್ಲ, ಕತ್ತಿ ಮ್ಯಾಗ ತುಪ್ಪ ಹಚ್ಚಾನ. ಗೌಡ್ರ ಹಳೆಯ ಆಳ್ಮನ ಮನೆಯೊಳಗ ತುಪ್ಪನ ತಗೊಂಡು ಕತ್ತಿ ಮೇಲೆ ಹಚ್ಚಿ ಬಿಸಿಲಿಗೆ ತಂದು ಇಟ್ಟಾನ. ಕತ್ತಿಯನ್ನ ಬಿಸಿಲಿಗೆ ತಂದು ಇಟ್ಟಾನ. ಬಿಚ್ಚಿಗತ್ತಿ ಅದು ತುಪ್ಪ ಸೌರ್ಯಾರ ಗೌಡ್ರು ಆಳ್ಮಗ ದೊಡ್ಡ ಕತ್ತಿ ಬಿಸಿಲಿಗೆ ತಂದು ಇಟ್ಟಾನ. ಬಿಸಿಲಿಗೆ ತಂದು ಇಟ್ಟಂತಹ ತುಪ್ಪದ ವಾಸನೆ ಬೀದಿ ನಾಯಿಗೆ ಬಿಡೋದು. ತಿಳಿತಿಲ್ಲ, ಮೂಗು ಬಡಿಯದೆಲ್ಲ ಬಡಿತದೆ. ಯಾವಾಗ ತುಪ್ಪದ ವಾಸನೆ ನಾಯಿಗೆ ಬಡದಾಗ ನಾಯಿ ಓಡಿ ಬಂದು ಆ ಹಲಗದ ಮ್ಯಾಗ ನಾಲಿಗೆ ಇಟ್ಟು ಹಿಂಗ ಸೌದದ. ಯಾವಾಗ ನಾಲಿಗೆ ಇಟ್ಟು ಸರಿಲಿಕ್ಕತ್ತದ, ಕತ್ತಿ ಚೂಪಿತ್ತು, ನಾಲಿಗೆ ಕುಯ್ಬಿಡ್ತು. ನಾಯಿ ತಿಳ್ಕೊತು ನಾಯಿಗೆ ಕುಯ್ಕೊಂಡೆ ರಕ್ತ ಬರಕತ್ತಿತ್ತು. ನಾಯಿ ತಿಳ್ಕೊತು ಕತ್ತಿ ಆಗಿಂದ ಬರಕತ್ತದ. ನಾಯಿ ತಿಳ್ಕೊತು ಕತ್ತಿಂದ ಬರಕತ್ತದ ಅಂತ ತಿಳ್ಕೊತು. ಮೂಗಿನ ವಾಸನೆಗೆ ನಾಯಿ ಬಂದು ಹಲಗ ನಕ್ಕಿ ನನ್ನ ನಾಲಿಗೆಯನ್ನು ಕುಯ್ದುಕೊಂಡು ರಕ್ತ ಬರುವುದನ್ನು ಕಾಣಲಾರದೆ ಕತ್ತಿಯಿಂದ ಬರ್ತದ ಅಂತ ಹೇಳಿ ನಾಯಿ ಹೆಂಗ ಸಾಯಕತ್ತದ, ಹಾಗೆ ಜೀವಾತ್ಮ ಅನ್ನತಕ್ಕಂತಹ ಅತಿ ಅದ್ಭುತವಾದಂತಹ ಈ ಸೃಷ್ಟಿಯ ಒಳಗಡೆ ಪರಮಾತ್ಮ ಮಾಯಾ ಕೋಲಾಹಲ ಅನ್ನುವ ಕಾಮ ಕ್ರೋಧ ಲೋಭ ಮೋಹ
ರೂಪವನ್ನ ಹೀಗೆ ಸುರದಾನ. ಇದು ನಾಯಿ ಮಾತಾಡೋದು ನಾಯಿ ಮೂಗು ಬಡದದ ಅಂತ ಹೊಂಟದ. ಹೋಗಿ ಏನು ಮಾಡದ, ಕತ್ತಿನ ಹಿಂಗ ನಕ್ಕದ ಸಂಸಾರದೊಳಗ. ನಕ್ಕಿದ ಕೂಡಲೇ ನಡಿ ನಾಯಿ ಕಟ್ಟಾಗದ, ರಕ್ತ ಬಂದು ನಾಯಿ ಹಂಗೆ ಸಾಯ್ತದ. ಹಂಗೆ ಈ ಜಗತ್ತಿನಲ್ಲಿ ಪರಮಾತ್ಮನತಕ್ಕಂಥ ಸೃಷ್ಟಿಕರ್ತ, ಈ ಜಗತ್ತಿನಲ್ಲಿ ಜೀವಾತ್ಮ ಅನ್ನತಕ್ಕಂತಹ ಹಲವು ಜೀವಗಳನ್ನು ರಚನೆ ಮಾಡಿ ಈ ಜಗತ್ತಿನಲ್ಲಿ ಬಿಟ್ಟು ಏನು ಚರ್ಯಾನ ಇಲ್ಲಿ ಅಂದ್ರೆ ನಿಮ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಕುಲಮದ, ಚಲಮದ, ರೂಪಮದ, ವಿದ್ಯಾಮದ, ತಪೋಮದ, ರಾಜ್ಯಮದ ತುಂಬಿಸಿ ಕಲ್ಯಾಣ ನೀವು ತಿಳ್ಕೊಂಡಿರಿ. ಹೋಗಿ ನೀವೇನು ಅಂದಿದ್ದೀರಿ, ಇದು ನನ್ನದು, ಇದು ನನಗೆ ಕೊಟ್ಟ ದೇವರು ಅಂತ ನೀವು ಮೂಸಕ್ಕೆ ಹೋಗಿ ತಮ್ಮ ನಾಲಿಗೆ ಎಂದು ಸುಟ್ಕೊಂಡಿರಿ. ಹಂಗೆ ಸಂಸಾರದ ಒಳಗಡೆ ಹೋಗಿ ಕಾಮದೊಳಗೆ ಬಿದ್ದು ನಾಯಿ ತನ್ನ ನಾಲಿಗೆ ಒಳಗೆ ಬರುವ ರಕ್ತವನ್ನು ಕಾಣಿಸಲಾರದೆ ತನ್ನ ಜೀವವನ್ನು ತೆಗೆದುಕೊಂತಲ್ಲ. ಹಾಗೆ ಸಂಸಾರದೊಳಗೆ ಬಿದ್ದರೂ ನೀರಿನೊಳಗೆ ಮುಳುಗಿದ್ರು ನೀರು ಕುಡಿಬಾರ್ದು. ನಮ್ಮ ಸುತ್ತ ಬಾಟ್ಲಿ ಇರಬೇಕು, ಅದ್ರ ಒಳಗಿರೋದು ಒಳಗೆ ಹೋಗಬಾರ್ದು. ಹಾಗೆ ಸಂಸಾರದೊಳಗೆ ಬಿದ್ದವರು ಕಾಮದೊಳಗೆ ಬಿಟ್ಟರೆ ಎದ್ದೇಳೋದಕ್ಕಾಗೋದಿಲ್ಲ, ಅಲ್ಲೇ ಬಿದ್ದರೆ ನಾಯಿಯನ್ನು ಸಾಯ್ತದೆ. ಹಂಗೆ ಸಂಸಾರದೊಳಗಡೆ ಬಿದ್ದು ಇವತ್ತು ಜೀವಗಳು ಹಾಳಾಗ್ತಾ ಇವೆ. ಬಿದ್ದಾಗ ಒಳಗಡೆ ಎದ್ದೇಳೋದಕ್ಕಾಗೋದಿಲ್ಲ. ಎಲ್ಲರೂ ಬಿದ್ದಿದ್ದೀರಿ, ಹೇಳಕ್ಕಾಗೋದಿಲ್ಲ, ಹೇಳಕ್ ಸಾಧ್ಯನೋ? ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಬಿದ್ದಿದ್ದೀರಿ. ಒಬ್ಬರು ಹಣ ದುರಮದದಿಂದ ಬಿದ್ದಿರಿ, ಇನ್ನೊಬ್ಬರು ರೂಪದಿಂದ ಬಿದ್ದಿದ್ದೀರಿ, ಇನ್ನೊಬ್ಬರು ಛಲದಿಂದ ಬಿದ್ದಿದ್ದೀರಿ, ಇನ್ನೊಬ್ಬರು ರಾಜ್ಯಮದದಿಂದ ಬಿದ್ದಿದ್ದೀರಿ. ಏನು ರಾಜಕೀಯ ನೋಡಬೇಕು? ನೀನು 5 ಕೋಟಿ ಮಾಡಿ, 10 ಕೋಟಿ ಖರ್ಚು ಮಾಡಿ ರಾಜ್ಯಮದ, ತಪೋಮದ, ನಾನು ತಪಸ್ಸು ಮಾಡಿದ್ದೀನಿ ಅನ್ನತಕ್ಕಂಥದ್ದೇ ಮದ, ನನಗೆ ಜ್ಞಾನ ಇದೆ ಎನ್ನುವುದೇ ಮದ. ರೂಪಮದ, ಏನು ರೂಪ, ರೂಪದ ಮದ ನೋಡಬೇಕು ಮನುಷ್ಯನಿಗೆ. ರೂಪದ ಮದ ಏನೈತೆ? ರೂಪ ಏನೂ ಇಲ್ಲ, ಏನೇನು ಇಲ್ಲ, ಏನೇನು ಇಲ್ಲ. ವಯಸ್ಸಾದ ಮೇಲೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ನೋಡ್ತೇನೆ ನಾನು, ತಂದೆ ತಾಯಿಗಳಿಗೆ ಏನಾದರೂ ರೋಗ ಬಂದರೂ, ಕ್ಯಾನ್ಸರ್ ರೋಗ ಬಂದರೆ ಹುಟ್ಟಿಸಿದ ಮಕ್ಕಳು ಸೇವೆ ಮಾಡುವುದಿಲ್ಲ, ಬೇರೆಯವರು ನೀಡುತ್ತಾರೆ. ಕಾರಣ, ಆಸ್ತಿ ಕೊಟ್ಟಂತ ತಂದೆಯ ಸೇವೆ ಮಾಡುವ ಕೈ ನಮಗೆ ಬರೋದಿಲ್ಲ, ಅದನ್ನು ಆಸ್ತಿ ಬೇಕಾಗ್ತದೆ. ಕಾರಣ, ನಿನಗೆ ಅಸೂಯೆ ಮನೋಭಾವನೆ ಅದ ಒಳಗಡೆ, ನಿನಗೆ ವಾಸನೆ ಹೋಗಿಲ್ಲ, ನಿನಗೆ ಒಳಗಡೆ ವಾಸನೆ ಹೋಗಿಲ್ಲ. ನಿನಗ ಹೋಗಬೇಕು ಅಂತಂದ್ರೆ ಲಿಂಗ ಇಡಬೇಕು, ಹೋಗಬೇಕು ಅಂತಂದ್ರೆ ಸಮಾಧಾನ ಇರಬೇಕು, ಹೋಗ್ಬೇಕಂದ್ರೆ ಬೈದವರೆಲ್ಲ ಬಂಧುಗಳೆಂಬೇಕು, ಹೋಗ್ಬೇಕಂದ್ರೆ ಜರಿದವರೆಲ್ಲ ಜನ್ಮ ಬಂಧುಗಳೆಂತ ಹೇಳಬೇಕು, ಹೋಗ್ಬೇಕು ಅಂತಂದ್ರ ಇವೆಲ್ಲವೂ ಅಂಗದ ಮೇಲೆ ಬರಲಿ. ಮತ್ತೆಯೋ ಲಿಂಗಾರಾಧನ, ಮತ್ತೆಯೋ ಜಂಗಮರಾಧನ, ಮತ್ತೆಯೋ ಬಾಬೋಧಕ ಪ್ರಸಾದ. ಒಳಗ ಚಲೋ ಇರ್ಬೇಕು, ಚಲೋ ಹೋಗ್ಬೇಕು. ಅದು ಹೋಗ್ಲಿಲ್ಲ ಅಂದ್ರೆ ಒಳಗೆ ನಡೆಯೋದಿಲ್ಲ. ನಿರ್ಮಲವಾದ ಮನಸ್ಸು ಮಡಿ, ಉಳಿದಿದ್ದೆಲ್ಲ ಕಾಲು ಮಡಿ. ಒಳಗೆ ಹೋಗ್ಬೇಕಂದ್ರೆ ಸ್ವಚ್ಛ ಹೋಗ್ಬೇಕು. ಅಷ್ಟು ಬೇಗ ಹೋಗ್ತದೆ ಏನದು? ಹೋಗೋದಿಲ್ಲ. ಉಪದೇಶ ತಗೊಳ್ತಾನೆ ಹೋಗ್ಬೇಕು, ಜ್ಞಾನವನ್ನೇ ಕೇಳ್ತಾನೆ ಹೋಗ್ಬೇಕು. ಅದು ಬಿಟ್ಟು ಬಿಟ್ಟರೆ ಒಳಗಡೆ ಎದ್ದಳಕ್ಕಾಗೋದಿಲ್ಲ. ಒಣಪಶು ಪಂಕದಲ್ಲಿ ಬಿಟ್ಟರೆ ಕಾಲ ಹೊಡೆಯುವುದಲ್ಲದೆ ಬೇರೆ ಗತಿ ಉಂಟೆಯ್ಯ. ಶಿವ ಶಿವ ಓದರೆ ಓದನೆಯ ಮನದತ್ತಲನ್ನ ತೆಗೆಯ ಪಶುನಾನು ಪಶುಪತಿ ನೀನು. ದನ ಮೇಯಿಸುವವನು ದನಗಳನ್ನ ಹಿಂಗೆ ಓಡಿಸ್ಕೊಂಡು ಹೋಗಿದ್ದಾನೆ ಮೇಯಿಸಲಿಕ್ಕೆ ಹೊಲಕ್ಕ. ಹಸರು ಕಂಡದ ದನ ಹಸರು ಅಂತ ಹೋಗಿ ಮೇಲಿಕ್ಕೆ ಹೋಗದ, ಹಸರಿನ ಕೆಳಗಡೆ ಕೆಸರದ ಮೇಯ್ಕೊಂಡಿದ್ದೀವೆಲ್ಲ. ರೂಪದ ಹಸಿರು, ಕಾಮದ ಹಸಿರು, ಮೋಹದ ಹಸಿರು, ವಯಸ್ಸಿನಲ್ಲಿ ಮೇಯಕ್ಕೆ ಹೋಗ್ತದ, ಕೊನೆ
ಮನೆಗೆ ಹೋಗಿ ಕೆಸರನ್ನ ಬೀಳ್ತದ ಬಿದ್ದು ಆಮೇಲೆ ನಮ್ಮ ಹತ್ರ ಬಂದು ಅಪ್ಪ ಅವರೇ ನೀವೊಂದು 25 ವರ್ಷದ ಹಿಂದೆನೇ ಬಂದಿದ್ರೆ ಭಾಳ ಚಲೋ ಇತ್ತು ನೋಡ್ರಿ. ಒಳಗಡೆ ಐತಲ್ಲದು ಅದು ಸ್ವಚ್ಛ ಆಗ್ಬೇಕಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಕಷ್ಟ ಏನಲ್ಲ, ಒಂದಿಷ್ಟು ನಿಷ್ಠೆ ಇರಬೇಕು, ನಿಷ್ಠೆ ಇರಬೇಕು. ಮಹಾದೇವಿಗೆ ನಾವು ನಿಷ್ಠೆ ಇರಲಿಲ್ಲೇನು? ಲಿಂಗ ಇಡದಿದ್ದು ಕಾಣಕತ್ತಿತ್ತು, ಕಾಣಲಿಲ್ಲೇನು? ಅವಳಿಗೂ ಕಾಡ್ತು. ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಮದಮತ್ಸರವೇ ನೀನು ನಿಲ್ಲು ನಿಲ್ಲು. ನಾನು ಚೆನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆ ಒಯ್ಯುತ್ತಿರುವೆ. ಚೆನ್ನಾಗಿ ಬರ್ತಾಳ. ಕಾಮ ಸ್ವಲ್ಪ ನಿಂತ್ಕೋ. ಜಗತ್ತಿನಲ್ಲಿ ಕಾಮವೇ ಹುಟ್ಟಿಲ್ಲ ಅಂತ ಹೇಳಿ ಅಂತ ಹೆಣ್ಮಗಳು ಇರ್ಬೋದು. 15 ವರ್ಷ ಸಹಜ ಸಹಜ ವೈರಾಗ್ಯ, ಸಹಜ ವೈರಾಗ್ಯ. ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದಮತ್ಸರವೇ ನಿಲ್ಲು 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 ನಿಲ್ಲು. ಸಚರಾಚರವೇ ನಿಂತ್ಕೊಳ್ಳಪ್ಪ. ನಾವು ಇಷ್ಟು ಚೆನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆ ಒಯ್ಯುತ್ತೇವೆ. ಎಷ್ಟು ಚಂದ ಸಾಧನೆ ಮಾಡಿರ್ಬೋದು. ನೀವು ಸಾಧನೆ ಮಾಡಿ, ನೀವು ಸಾಧನೆ ಮಾಡಿ. ಮಕ್ಕಳಿರುವುದೇ ಒಂದು ಜೀವನ ಅಲ್ಲ, ರೊಟ್ಟಿ ಮಾಡುವುದೇ ಜೀವನ ಅಲ್ಲ. ಮನೆಗೆ ಸಂಸಾರ ತರೋದು ತರೋದು ತರೋದು, ತಂದು ಹಾಕೋದು 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 ಹಾಕೋದು. ಮನೆಯೊಳಗಡೆ ಎಷ್ಟು ತಂದು ಹಾಕ್ತೀರಿ, ಎಷ್ಟು ತಂದು ಹಾಕ್ತೀರಿ, ಏನು ತಂದು ಹಾಕಿದ್ರೆ ಏನು ಸ್ವಾಮಿ, ಏನು ಮಾಡಬೇಕು, ಏನು ಮಾಡಬೇಕು? ಒಂದು ದಿವಸ ಹೋಗ್ಬೇಕಲ್ಲ ಈ ಜಗತ್ತಿನಲ್ಲಿ, ಹೋಗ್ಲೇಬೇಕಲ್ಲ. ದಡವಿದು ದೂರದಿ ಕರೆಯುತ್ತಲಿದ್ದರು, ಎಂದಿಗೆ ಮುಗಿಯುವುದೋ ಈ ಪಯಣ. ದಡವಿದು ದೂರದಿ ಕರೆಯುತ್ತಲಿದ್ದರು, ಎಂದಿಗೆ ಮುಗಿಯುವುದೋ ಈ ಪಯಣ. ಆಸೆ ಆಮಿಷಗಳ ಅರಸದ ರೋಷೆಗೆ ಬಲಿ ಕೊಡದೆ, ಭೀಕರ ಪ್ರಾಣಿಗೆ ಬಲಿ ಕೊಡದೆ. ಬಲಿ ಕೊಟ್ಟು ಕೊಡ್ತದದು. ಅದಕ್ಕೆ ವಯಸ್ಸಿನೊಳಗಡೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ರೂಪವನ್ನು ನೋಡಿದಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸಹನೆಯಿಂದ ಇರಬೇಕು. ಕಿವಿಗೆ ಒಳ್ಳೆಯದನ್ನೇ ಕೇಳಬೇಕು, ಕಣ್ಣಿಗೆ ಒಳ್ಳೆಯದನ್ನೇ ನೋಡಿಸ್ಬೇಕು, ನಾಲಿಗೆಗೆ ಒಳ್ಳೆಯದನ್ನೇ ಮಾತನಾಡಿಸಬೇಕು. ಅತ್ತಲಿತ್ತ ಹೋಗದಂತೆ ಏನಾನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಮತ್ತೊಂದು ದೇವರ ಧರ್ಮ ಕಾಂಟ್ರಾಕ್ಟ್ ನಿಮಗ ಅದು ಚಲೋನೇ. 40 ದಿವಸ ಆದ್ರೂ ತಾಯಿ ಹೆಂಡ್ರ ಮಕ್ಕಳು ತಾಯಿಗಾದ್ರು ಸ್ವಲ್ಪ ಕಾಳ ಕಡಿಮೆ ಆಗ್ತದೆ, ಹೋಗ್ಲಿಕ್ಕೆ. ನೋಡಿ, ನೀವೊಂದು ಮಾತು ಹೇಳ್ತೀನಿ. ನೀವೆಲ್ಲರೂ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಮನೆಗಳು ಹುಚ್ಚ ಹಾಸ್ಪಿಟಲ್ ಆಗಿದೆ, ಡಿಪ್ರೆಷನ್ ಒಳಗಾಗಿದ್ದೀರಲ್ಲ. ಪ್ರತಿಯೊಬ್ಬರು ಡಿಪ್ರೆಷನ್ ಒಳಗಾಗಿದ್ದೀರಿ, ಹುಚ್ಚರ ಹಾಸ್ಪಿಟಲ್ ಆಗ್ತಾ ಇದೆ ನಿಮ್ಮ ಮನೆಗಳು. ಗಂಡ ಒಂದು, ಹೆಂಡತಿ ಒಂದು, ಮಕ್ಕಳೊಂದು, ಸೊಸೆ ಒಂದು. ಅದು ಆ ಕಡೆ ಹೇಳ್ತದ, ಈ ಕಡೆ ಏನು? ಮನೆ ನೋಡಿದ್ರೆ ಆಳು ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಂಡಿಗೆ. ಮನೆಗಳು ಮಠಗಳಾಗಬೇಕು, ಮನಸ್ಸುಗಳು ಮಹಾದೇವನ ಸ್ವರೂಪವಾಗಬೇಕು. ಮಹಾತ್ಮರ ಈ ಜಗತ್ತಿನಲ್ಲಿ ಹೇಗೆ ಹೋಗಿರುವ ಚಿಂತನೆಯ ಮನೆಗಳಿಗೆ ಬರಬೇಕು. ಸೋಫಾ ಬಂದ್ರ ಶ್ರೀಮಂತರಲ್ಲ, ಟಿವಿ ಬಂದ್ರೆ ಶ್ರೀಮಂತರಲ್ಲ, ಕಾರ್ ಇಟ್ಟವನು ದೊಡ್ಡವನಲ್ಲ, ಕಾರ್ ಇಟ್ಟವನು ದೊಡ್ಡವನಲ್ಲ. ಎಷ್ಟೇ ದೊಡ್ಡ ಕಾರ್ ಇಲ್ಲಿ, ನಿನ್ನ ಮನೆ ಮುಂದೆ ಬಂದು ನಿಂತ ಮೇಲೆ ಕಾರಿನಿಂದ ಇಳಿಬೇಕಾದ್ರ ನಿನ್ನ ಕಾಲು ಬಹಳ ದೊಡ್ಡದು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಕಾರ್ ದೊಡ್ಡದಲ್ಲ, ಕಾಲಿರ್ಬೇಕು. ಕಾರ್ ತಗೊಂಡು ಏನ್ ಮಾಡ್ತೀವಿ? ಕಾಲು ಕಾಲುದೆಲ್ಲ ಗಾಳಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಳಿವರು 5 ಮಾನಸಿಗರು, ಇವರೊಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ. ಅದರ ಇಚ್ಛೆಯಂತೆ ಒಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಕಾಣ ಗುಹೇಶ್ವರ. ನೀವು ಸಂಸಾರ ಮಾಡುವವರು ದೇವರನ್ನ ಬಹಳ ನೆನೆಸಿದರೆ ನಿಮ್ಮ ಕಷ್ಟ ಪರಿಹಾರ ಆಗುವುದಿಲ್ಲ. ಮಹಾತ್ಮರ ಜ್ಞಾನವನ್ನೇ ಗಮನಿಸಬೇಕು. ಮಹಾತ್ಮರು ಹೇಳಿರುವ ನೀತಿ ನಿಯಮಗಳನ್ನೇ ಪಾಲಿಸಬೇಕು. ನಾವು ಸಂಸಾರಿಗಳಾದವರು ನೀತಿ ನಿಯಮಗಳು ಬಸವಾದಿ ಪ್ರಮುಖರು ಹೇಳಿರುವ ದಾರಿಯಲ್ಲಿ ಸಾಗಬೇಕು. ನಾವು 12ನೇ ಶತಮಾನದಲ್ಲಿ ಶರಣರು ಎಂತೆಂಥ ಜೀವನದ ದಿನಚರಿಯನ್ನಿಟ್ಟರು. ರಾತ್ರಿ ಮಲಗಿ ಊಟ ಮಾಡಿ ಮಲಗಿದ ಮೇಲೆ ರಾತ್ರಿ 9 ಗಂಟೆಗೆ ಒಬ್ಬ ಶರಣ ಬರ್ತಿದ್ದ, ಮುಕ್ತಿನಾಥ ಅಂತ. ಅವನು 9 ಗಂಟೆಗೆ ಬರ್ತಿದ್ದ. ಅವನು ಮುಂದವನು ಶರಣ
ದುಸ್ವಪ್ನ, ದುರ್ವಿಚಾರದಲ್ಲಿ ಸಂಸಾರದಲ್ಲಿ ಕೂಡದು. ಯಾರು ದುರ್ವಿಚಾರದಲ್ಲಿ ಕೂಡ್ತಾರ ದುರ್ವಿಚಾರದ ಮಕ್ಕಳೇ ಹುಡ್ತಾರೆ. ದುರ್ವಿಚಾರದಲ್ಲಿ ಕೊಡ್ತಾವ. ಅದು ಸಂಸಾರದಲ್ಲಿ ಸದ್ಗತಿ ಉಂಟು ಕೇವಲ ನನಗೆ ಬಸವಾದಿ ಪ್ರಮತನಿಗಿರಲಿಲ್ಲವೇ ಸಂಸಾರ ಮಾಡ್ಬೇಕ. ಬರೀ ಸಂಸಾರ ಅಂದ್ರೆ ಅಷ್ಟಿಷ್ಟಲ್ಲ. ಕೆಲವರಿಗೆ ಸಂಸಾರ ಅಂದ್ರೆ ನೋಡ್ಬೇಕು, ಏನು ಸಂಸಾರ ದುಸ್ವಪ್ನವ ಕಾಣದಿರಿ, ದುರ್ವಿಚಾರದಲ್ಲಿ ಕೂಡಲ್ಲ, ಮನೋವಿಚಾರದಲ್ಲಿ ಬಳಲದಿರಿ, ಮೂಲ ಮಂತ್ರನ ಆತ್ಮಕ್ಕೆ ಬೇಗಿಸಿಕೊಳ್ಳಿ. ರಾತ್ರಿ ಮಲಗುವ ಪೂರ್ವದಲ್ಲಿ ನೀವೆಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಹಣೆ ಮೇಲೆ ವಿಭೂತಿ ಹಚ್ಚಿ, ಗಂಡನಿಗೂ ವಿಭೂತಿ ಹಚ್ಚಿ, ಮಕ್ಕಳಿಗೂ ವಿಭೂತಿ ಹಚ್ಚಿ, ಮಲಗುವ ಪೂರ್ವದಲ್ಲಿ ಮಕ್ಕಳ ಎದುರಿಗೆ 12 ಸಲ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ, ಒಳ್ಳೆಯ ರೀತಿಯಲ್ಲಿ ಒಂದು ವಚನ ಹೇಳಿ ನಿದ್ರೆಗೆ ನೀವು ಸಾಗಿದರೆ ನಿನ್ನ ಅಂತರಂಗದಲ್ಲಿ ಆ ಅರಿವಿನ ಪ್ರಜ್ಞೆಯಿಂದಲೇ ನಿದ್ರೆ ಬರ್ತದೆ ಅನ್ನತಕ್ಕಂಥದ್ದನ್ನು ನೀವು ಕಾಣಬೇಕಾಗಿದೆ. 12 ಗಂಟೆವರೆಗೆ ಒಂದು ದೆವ್ವದ ಪಿಕ್ಚರ್ ನೋಡಿ, ರಾತ್ರಿ ಹಿಡಿತು ಅಂದ್ರೆ ನಿನ್ನ ಯಾರು ನೋಡೋದು? ಕಣ್ಣು ಏನು ನೋಡ್ತದ ಅದು ಸ್ಮೃತಿ ಒಳಗಡೆ ತೆಗೆದುಕೊಂಡು ಹೋಗಿ ಇಡ್ತದ. ನೀನು ಏನು ನೋಡಿರ್ತೀಯ ಅದು ಒಳಗಡೆ ಹೋಗ್ತದ, ನೀನು ಏನು ಕೇಳಿರ್ತೀಯ ಅದು ಒಳಗಡೆ ರೆಕಾರ್ಡ್ ಆಗಿರ್ತದದು, ನೀನು ಏನು ಊಟ ಮಾಡಿರ್ತೀಯ ಅದು ಒಳಗಡೆ ಇರ್ತದದು, ಒಳಗಡೆ ಅದು ಕೆಲಸ ಮಾಡ್ತದ ದೇಹದೊಳಗಡೆ. ಅದು ನೋಡಿದ್ರೆ ಸರಿಯಾಗಿರುವುದನ್ನು ನೋಡಬೇಕು. ರಾತ್ರಿ ಮಲಗುವಾಗ ನೀವೆಲ್ಲರೂ ಇದನ್ನು ಪಾಲಿಸಬೇಕು. ದುಸ್ವಪ್ನವ ಕಾಣಬೇಕು, ದುರ್ವಿಚಾರದಲ್ಲಿ ಕೂಡಬೇಕು, ಮನೋವಿಕಾರದಲ್ಲಿ ಬಳಲದೆ, ಮೂಲ ಮಂತ್ರನ ಆತ್ಮಂಗೆ ವೇದಿಸಿಕೊಳ್ಳಿ. ಗುರು ಆಜ್ಞೆ ಎಂದಿಗೂ ಮರೆಯದಿರಿ, ಅರಿತು ಮರೆಯದಿರಿ. ಚರಸೇವೆಯ ಅವನು ರಾತ್ರಿ ಅವನು ಹೇಳಿ ಹೋಗ್ತಾ ಇದ್ದ, ಪುನಃ ಬೆಳೆಗೆ ಒಬ್ಬ ಶರಣ ಬರ್ತಿದ್ದ ಮುಕ್ತಿನಾಥ ಅಂತ. ಬೆಳೆಗೆ ಒಬ್ಬ ಶರಣ ಬರ್ತಿದ್ದ, ಅವನೇ ಗಂಟೆ ಮೇಲೆ ಕಟ್ಟಿ ಒಳಗಿದ್ದ, ಧನ ಧನ ಧನ. 5 ಗಂಟೆಗೆ ಬಂದು ಎದ್ದೇಳಿಸ್ತಿದ್ದ. ಅವನು ಬಂದು ಏನ್ ಹೇಳ್ತಿದ್ದ ಗೊತ್ತೇನ್ರಿ? ಅಂಗ ವಿಕಾರ ಸಾಕಿನ್ನುಗೆ, ಅಂಗ ಪ್ರಕೃತಿಯ ಬಳಲಿಯೇ ಕಟ್ಟಿದ ಲಿಂಗವ ಮುಟ್ಟಿ ನೆನೆದೇ. ಗುರುವಾಜ್ಞೆ ಎಂದಿಗೂ ಮರೆಯದಿರಿ, ಅರಿತು ಮರೆಯದಿರಿ. ಚರಸೇವೆಯ ಬೆಳಿಗ್ಗೆ ಎದ್ದು ಕೂಡಲೇ ಎದ್ದು ಕೂಡಲೇ ಕಟ್ಟಿದ ಲಿಂಗವ ಮುಟ್ಟಿ ನೆನೆದೇರಿ. ಬೆಳಿಗ್ಗೆ ಎದ್ದು ಕೂಡಲೇ ಲಿಂಗನ ನಮಸ್ಕಾರ ಮಾಡಿ ಎದ್ದೇಳಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಹೆಣ್ಣು ಮಕ್ಕಳು ತಲೆ ದಿಮ್ಮನಾಗ ಬೀರಿನ ಕೀಲಿ ತೆಗೆದುಬಿಡ್ತಾರ. ಇವು ಬೀಡಿ ಕೊಂತಿ ನೀನು ಕಾಣದು ಕಾಣೋದು ಎಲ್ಲಿ ಕಾಣಬೇಕು? ಎಲ್ಲಿ ಕಾಣಬೇಕ್ರಿ? ಎಲ್ಲಿ ಕಾಣಬೇಕದು? ಒಳಗಡೆ ನರನಾಡಿ ಒಳಗಡೆ ಬರಬೇಕು, ಅಂಗದೊಳಗಡೆ ಬರಬೇಕು, ವಿಚಾರ ಒಳಗಡೆ ಬರಬೇಕು. ಒಳ್ಳೆಯ ಸಜ್ಜನರ ಸಂಘವನ್ನು ಇಟ್ಟುಕೊಳ್ಳಬೇಕು. ಸಂಸಾರದವರು ಒಳ್ಳೆಯ ಮಾತುಗಳನ್ನಾಡುವುದನ್ನು ಕಲಿಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಬೇಡವಯ್ಯ. ಆವಹಾವಾದರೆ ವಿಷಮ ಒಂದೇ, ಅಂತವರ ಸಂಘ ಬೇಡವಯ್ಯ. ಅಂತವರ ಸಂಘ ಸಿಂಗಿ ಕಾಳ ಕೂಟ, ವಿಷವೇಸಿದಂತೆ ಕೂಡಲ ಸಂಘವೇ. ಒಳ್ಳೆಯವರು ಸಂಘ ಇಟ್ಕೊಳ್ಳಿ. ಹೆಣ್ಮಕ್ಳೇ, ಮಂದಿ ಮನೆ ಮಾತಾ ಆಡೋದಕ್ಕೆ ನಾಲಿಗೆ ಕೊಟ್ಟಿಲ್ಲ ನಿಮಗೆ. ಅವಳಂಗ ಗೊತ್ತಿಲ್ಲ ಕಮಲಕ್ಕ, ಏನು ಗೊತ್ತು? ಇದೇ ನಿಮ್ಮ ನಾಲಿಗೆಗಳು ಇದಕ್ಕೆ ಸೀಮಿತ ಆಗಿದೆ. ಇದಕ್ಕೆಲ್ಲ ಸೀಮಿತ ಆಗಬಾರದು. ನಾಲಿಗೆ ದೇವರು ಕೊಟ್ಟಿರುವುದು ಇನ್ನೊಬ್ಬರನ್ನು ಆಡಿಕೊಳ್ಳುವುದಕ್ಕಾಗಿ ಅಲ್ಲ, ಒಳ್ಳೆಯದನ್ನು ತಿಳಿದುಕೊಂಡು ಇನ್ನೊಬ್ಬರಿಗೆ ಹೇಳುವುದಕ್ಕಾಗಿ ನಾಲಿಗೆ ಕೊಟ್ಟಿದ್ದಾನೆ. ಕಣ್ಣೀರ ಕೊಟ್ಟನ, ನಾಲಿಗೆ ಕೊಟ್ಟನ ದೇವರು. ಇದು ನಮ್ಮಲ್ಲಿ ಸಂಸಾರದೊಳಗೆ ಬಂದುಬಿಟ್ಟಿದ್ರೆ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ, ನಮ್ಮ ಓದಿಗೆ ಎಷ್ಟು ಚೆನ್ನಾಗಿರ್ತಿದ್ರು ಹಿರಿಯರು, ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ಈಗಲೂ ಇದೇ ಇಲ್ಲ ಅನ್ನೋದಿಲ್ಲ, ನಾನು ಇಲ್ಲ ಅನ್ನೋದಿಲ್ಲ. ಪರ್ಸೆಂಟೇಜ್ ಕಡಿಮೆ ಆಗಿದೆ, ಪರ್ಸೆಂಟೇಜ್ ಬಹಳ ಕಡಿಮೆ ಆಗಿದೆ. ಬಹಳ ಒಳ್ಳೆಯ ಇನ್ನೊಬ್ಬರ ಸುದ್ದಿ ಮಾತನಾಡಬೇಕು, ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕು. ಇನ್ನೊಬ್ಬರ ಬಗ್ಗೆ ಮಾತನಾಡಲಿಕ್ಕೆ ನಾಲಿಗೆ ಕೊಟ್ಟಿಲ್ಲ. ನೋಡಿ, ಈ ಸಮಾಜದಲ್ಲಿ ಒಂದಿಷ್ಟು ನೋವು ನಲಿದಿರ್ತದೆ, ಒಬ್ಬರ ಸಂಸಾರ ಹೆಚ್ಚು ಕಡಿಮೆ ಇರ್ತದೆ, ಅವ್ರ ಬದುಕು ಏನೋ ಇರ್ತದೆ. ಅವ್ರ ಬದುಕಿನ ಬಗ್ಗೆ ಮಾತನಾಡಿಕೊಳ್ಬಾರ್ದು. ನಮಗೆ ದೇವ್ರು ಚೆನ್ನಾಗಿರ್ತಾನೆ, ಅವ್ರಿಗೆ ಯಾಕೆ ಹಂಗಿರ್ತಾನೆ? ಏನು ಚೆನ್ನಾಗಿರ್ತಾನೆ ದೇವ್ರು? ನಿಮ್ಮನ್ನ ಒಂದು ಮನೆ ಕಟ್ಟಿಬಿಟ್ರೆ ದೇವ್ರು ಚಲೋ ಏನು? ಅಂಗಕ್ಕೆ ಬಡತನವಲ್ಲದೆ ಮನೆಗೆ ಬಡತನವೇ. ಏನು ದೇವರು ಕೊಟ್ಟಾಗ ಶ್ರೀಮಂತಿಕೆ ಅಂದ್ರೆ ಮನೆ ತಿಳ್ಕೊಂಡಿರೇನೋ, ಬಂಗಾರ ಅಂತ ತಿಳಿದ್ರೇನೋ, ಸಂಸಾರ
ಸಂಸಾರದಲ್ಲಿ ಸದ್ಗತಿ ಉಂಟು. ಸಂಸಾರದಲ್ಲಿ ಸದ್ಗತಿ ಇದೆ. ಅದು ಬಹಳ ಷಟಸ್ಥಳದ ಆಧಾರದ ಮೇಲೆ ಇದೆ. ಅದು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಇರ್ತದೆ ಸಂಸಾರ. ದಯಮಾಡಿ ನೀವು ಹೆಣ್ಣು ಮಕ್ಕಳು, ನಾನಿಲ್ಲಿ ಯಾಕೆ ನಿಮ್ಮನ್ನು ಎದುರಿಸಿ ಮಾತಾಡ್ತೀನಿ ಅಂದರೆ ಒಂದು ತಾಸು ಪ್ರವಚನಕ್ಕೋಸ್ಕರ ನಿಮ್ಮನ್ನು ಬೈತೀನಿ ಅಷ್ಟೇ, ಎದುರಿಸ್ತೀನಿ. ಆದರೆ ನಾನು ಯಾರ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ದೇವರು ನಮಗೆ ನಾಲಿಗೆ ನೋಡಿ, ಮಾತು ಬರಲಾರ್ದವ್ರ ಹತ್ರ ಹೋಗಿ ನಿಂತ್ಕೊಡ್ರಿ, ನಿಮ್ಮ ನಾಲಿಗೆ ಕಿಮ್ಮತ್ತು ಏನು ಅಂತ ಗೊತ್ತಾ? ಕಿವಿ ಇರಲಾರದವರ ಹತ್ರ ಹೋಗಿ ನೋಡಿ ನಿಮ್ಮ ಕಿವಿ ಕಿಮ್ಮತ್ತು ಏನು ಅಂತ. ನಿನ್ನ ಮನೆಗೆ ಕಿಮ್ಮತ್ತು ಕಟ್ಟಬಹುದು, ನಿನ್ನ ಕಣ್ಣಿಗೆ ಕಿಮ್ಮತ್ತು ಕಟ್ಟಕ್ಕಾಗಲ್ಲ, ನಿನ್ನ ಹೊಲಕ್ಕೆ ಕಿಮ್ಮತ್ತು ಕಟ್ಟಬಹುದು. ನಮ್ಮ ಜನ ಈ ಜಗತ್ತಿನಲ್ಲಿ ಸಂಸಾರ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಹೇಳೋದು, ಇನ್ನೊಬ್ಬರ ಬಗ್ಗೆ ಕತೆ ಕಟ್ಟೋದು, ಇನ್ನೊಬ್ಬರ ಬಗ್ಗೆ ಈಗಿರೋದು ಹೇಳೋದು. ಅವ್ರ ಹಂಗೆ, ಇವ್ರು ಹಿಂಗೆ, ಇವ್ರು ಹಂಗೆ, ಅವ್ರ ಹಿಂಗೆ, ಅವ್ರ ಅಂಥವ್ರು ಇಂಥವ್ರು, ಸಂತೆಯಲ್ಲಿ ಮೆಂಟೆ ಕಾಳು ತದ್ದವರು. ಇದೇ ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಹೆಣ್ಣು ಮಕ್ಕಳೇ, ತಾಯಿಗೆ ನಿಮ್ಮ ನಾಲಿಗೆಯಲ್ಲಿ ಇನ್ನೊಬ್ಬರ ಸುದ್ದಿ ಮಾತನಾಡಬೇಡಿ. ಯಾರು ಮುಂದಿರ್ತಾರೆ ಅವರಿಗೆ ಪರಿಹಾರವನ್ನು ಹೇಳಿ ನಿಮ್ಮಂತೆ ಮಾಡಿಕೊಳ್ಳುವ ಗುಣ ನಿಮಗೆ ದೇವರು ಕೊಡಬೇಕಾಗಿದೆ. ಅದು ದೊಡ್ಡ ಧರ್ಮ, ಅದು ದೊಡ್ಡ ಧರ್ಮ. ನಾಯಿ ಮುಟ್ಟಿ ನೋಡಿಕೆ ನಾಯಿಗೆ ಕಟ್ಟಬೇಕು. ವಾ, ಏನು ಮಾತುಗಳು, ಏನು ಮಾತುಗಳು. ಬೇಕೆಂದಾಗ ದೊಡ್ಡವರ ಮಾಡಿ, ಬೇಡವೆಂದಾಗ ಕಂದಕಕ್ಕೆ ನೂಕಿ ದೂರ ನಿಂತು ನಗುವರಲ್ಲ. ಸ್ವಾಮಿ, ನಮ್ಮ ಸಂಸಾರಗಳು ಬಹಳ ಚಲೋ ಇರಬೇಕು. ತಂದೆ ತಾಯಿಗಳು ಮನೆಯಲ್ಲಿ ಮಾತನಾಡುವಾಗ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳಬಾರ್ದು. ನೀವು ಅವ್ರ ಎದುರಿಗೆ ಮಾತನಾಡುವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕು. ನೀವು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಗಂಡಸರೇ, ಶರಣರೇ, ಮಕ್ಕಳ ಎದುರಿಗೆ ಸೇದಬೇಡಿ, ಮಕ್ಕಳ ಎದುರಿಗೆ ಕುಡಿಬೇಡಿ, ಮಕ್ಕಳ ಎದುರಿಗೆ ಚಟಗಳನ್ನು ಮಾಡಬೇಡಿ. ದೊಡ್ಡ ದೊಡ್ಡವರಿಗೆ ವಿನಂತಿಸ್ಕೊಳ್ತೇನೆ, ಸಣ್ಣ ಮಕ್ಕಳ ಎದುರಿಗೆ ನೀವು ಸಿಗರೆಟ್ ಸೇತಾಕ್ ಕೊಟ್ಟಿದ್ರೆ ಸಣ್ಣ ಮಗು ತಿಳ್ಕೊಳ್ಳುತ್ತೆ, ನಾನು ದೊಡ್ಡವನಾದ್ಮೇಲೆ ಹಿಂಗೆ ಸೇದಬೇಕು ಅಂತ. ನೀವು ಏನು ಕಲಿಸ್ತಾ ಇದ್ದೀರಿ ಈ ಸಮಾಜದಲ್ಲಿ? ಏನು ಕಲಿಸ್ತಾ ಇದ್ದೀರಿ? ಏನು ಕಲಿಸ್ತಿದ್ದೀವಿ ನಾವು ಈ ಸಮಾಜದಲ್ಲಿ? ಏನು ಕಲಿಯಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ದಯಮಾಡಿ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ಈ ಸಮಾಜದಲ್ಲಿ ನಮ್ಮ ಸಣ್ಣ ಮಕ್ಕಳು ಉಳಿಬೇಕು. ನಾನು ಅವರ ಪ್ರವಚನಕ್ಕೆ ಬರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅವ್ರ ಗಲಾಟೆ ನನಗೆ ಆಗೋದಿಲ್ಲ ಅಂತ ಹೇಳ್ತೀನಿ. ಆದರೆ ಮಕ್ಕಳ ಮೇಲೆ ನಿಮ್ಮ ಪರಿಣಾಮ ಬಹಳ ಚೆನ್ನಾಗಿ ಬೀಳಬೇಕು. ತಾಯಿಯಂದಿರೇ, ನೀವು ಹೆಣ್ಣು ಮಕ್ಕಳಿಗೆ ಟೀಚರ್ ಆಗಲಿ, ನೀವು ಗಂಡು ಮಕ್ಕಳು ನಿಮ್ಮ ಮಕ್ಕಳಿಗೆ ನೀವು ಟೀಚರ್ ಆಗಲಿ. ಸಣ್ಣ ವಯಸ್ಸಿನಲ್ಲಿ ನೀವು ಸಣ್ಣವರಿದ್ದಾಗ ದೊಡ್ಡವರಾಗಿದ್ದೀರಿ. 15-16 ವರ್ಷಕ್ಕೆ ನಿಮಗೆ ಯೌವನದಲ್ಲಿ ಬಂದಂತಹ ಎಲ್ಲ ಮೋಹಗಳು, ಅನುಭವಗಳನ್ನ ನಿಮ್ಮ ಮಗಳ ಎದುರಿಗೆ ಹಂಚ್ಕೊಡ್ರಿ. ಯವ್ವ, ಇದು ವಯಸ್ಸು ಹಿಂಗೆ ಇರ್ತದೆ, ಹೆದರ್ಕೋಬೇಡ. ಯಾರಾದರೂ ನಿನಗೆ ಪತ್ರ ಕೊಟ್ಟರೆ ಹೆದರ್ಕೋಬೇಡ, ಯಾರಾದರೂ ನಿನ್ನ ಕಣ್ಣು ತೋರಿಸಿದ್ರೆ ನೀನು ಹೆದರ್ಕೋಬೇಡ. ಇದು ವಯಸ್ಸು, ನೀನು ತಡ್ಕೊಂಡಿದ್ದೀನಿ ಅಂತೇಳಿ ನಾನು ತಾಯಿ ಆಗಿದ್ದೀನಿ. ನೀನೆಲ್ಲ ತಡ್ಕೊಂತ ತಾಯಿ ಆದವಳು ಮಗಳಿಗೆ ಶಿಕ್ಷಣ ಕೊಟ್ಟರೆ ಸಾಕು. ಈ ಜಗತ್ತಿನಲ್ಲಿ ಮಗಳು ಬಹಳ ಚಲೋ ಬಾಳೆ ಮಾಡಲಿಕ್ಕೆ ಸಾಕು. ತಂದೆಯಾದವನು ತನ್ನ ಮಗಳಿಗೆ ಶಿಕ್ಷಣ ಕೊಡಬೇಕು. ನಾನು ವಯಸ್ಸಿನಲ್ಲಿದ್ದಾಗ ಹೀಗೆ ಇದ್ದೆ, 12, 14, 15 ವರ್ಷ ಬಂದ ನಂತರ ದೇಹ ವಿಕಾರವಾಗಿದೆ, ದೇಹದಲ್ಲಿ ಅನೇಕ ಭಾವನೆಗಳು ಬರ್ತಾ ಇದೆ. ಅದನ್ನು ತಡೆದುಕೊಂಡ್ರೆ ಹಿಡಿದುಕೊಂಡ್ರೆ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಗಂಡು ಮಕ್ಕಳೇ, ನಿಮ್ಮ ಮಕ್ಕಳನ್ನ ನಿಮ್ಮ ಮಗನಾಗಿ ಕಾಣಬೇಡಿ, ಸ್ನೇಹಿತನಾಗಿ ಮನೆ ಉಳಿತದವು ಹೇಳ್ತಾ ಹೋಗು. ಮಕ್ಕಳನ್ನ ದೂರ ಸರಿಸೋದು, ರಾತ್ರಿ 9 ಗಂಟೆಗೆ ಬರೋದು, ಅವು ಮಲಗಿದ ಮೇಲೆ ನೀವು ಎದ್ದು ಹೋಗೋದು, ನೀವು ಎದ್ದ ಮೇಲೆ ಅವು ಎದ್ದು ಹೋಗೋದು, ತಗೊಂಡು ರೊಕ್ಕ ಆಯ್ತು ಅಂತೇಳಿ ಮಂಗಳೂರಿನಾಗ ಎಲ್ಲ ಮಕ್ಕಳು ಒಗೆದು ಬರೋದು. ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಒಗೆದು ಬಂದು ಬಿಡೋದು. ಹೋಗೋದು ಬೇಡ ಅಂತ ಬಿಡೋದಿಲ್ಲ. ತಂದೆ ತಾಯಿ ಪ್ರೀತಿನೇ ಕಳ್ಕೊಂಡ್ಬಿಡ್ತಾವ. ಅವು SLC PUC ಬರೋದು ಕೂಡ ತಂದೆ ತಾಯಿ ಪ್ರೀತಿ ಹೋಗ್ತದ. ಇಲ್ಲಿ ಬಂದು ಕೂಡ ನಮ್ಮ ಹತ್ರ ಬಂದು ನಮ್ಮ ಮಗನ ಮಾತಾಡ್ಸಲ್ಲ, ನೀನು ಯಾರು ಬಿಟ್ಟು ಬಾಂಡು, ಯಾರು ಬಿಟ್ಟಬಾರ್ದು. ಮನೆಯೊಳಗಡೆ ಇಟ್ಕೊಳ್ರಿ, ಮನೆಯೊಳಗಡೆ ಕಲಿಸ್ರಿ. ಮಗ ಇಂಜಿನಿಯರ್ ಆಗಬೇಕಾಗಿಲ್ಲ, ಆದ್ರೆ ಆಗ್ರಿ. ಡಾಕ್ಟರ್ ಆಗಬೇಕಂತಿಲ್ಲ, ಆಗ್ರಿ. ಈ ಜಗತ್ತಿನಲ್ಲಿ ಡಾಕ್ಟರು ಇಂಜಿನಿಯರ್ ಆಗೋದು ನಿಮ್ಮ ಸ್ವ ಇಚ್ಛೆ. ಆದ್ರೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಯಾವ ಕಾಯಕಕ್ಕೆ ಮಕ್ಕಳು ಬರಬೇಕು ಈ ಜಗತ್ತಿನಲ್ಲಿ ಅಂದ್ರೆ, ಒಬ್ಬ ಡಾಕ್ಟರ್ ಇಲ್ಲದಿದ್ರೆ ನಡೀತದ, ಒಬ್ಬ ಇಂಜಿನಿಯರ್ ಇಲ್ಲದಿದ್ರೆ ನಡೀತದ, ನನ್ನಂತ ಸ್ವಾಮಿ ಇಲ್ಲದಿದ್ರೆ ನಡೀತದೆ ಈ ಜಗತ್ತು. ಆದ್ರೆ ನೇಗಿಲಿನ ಹಿಡಿಯುವ ರೈತ ಇಲ್ಲದಿದ್ದರೆ ಈ ಜಗತ್ತು ಸತ್ತು ಹೋಗ್ತದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು.
ಮಕ್ಕಳನ್ನು ರೈತರು ಮಾಡಿ ಏನು ಮಾಡ್ತೀವಿ? ಇಂಜಿನಿಯರ್ ತಗೊಂಡು ಏನು ಮಾಡ್ತೀವಿ? ರೈತರು ಮಾಡಿ. ಯುವಕರೇ ಚಲೋ ರೈತರ ದುಡಿದು, ಚಲೋ ಬೆಳೆ ತೆಗೀರಿ, 4 ತಿಂಗಳು ಅನ್ನ ಕೊಡ್ರಿ, ನೀರು ಕೊಡ್ರಿ. ಈ ಜಗತ್ತಿನಲ್ಲಿ ದೇವರು ಯಾರಾದರೂ ಇದ್ರೆ ಒಬ್ಬ ಸೈನಿಕ, ಇನ್ನೊಬ್ಬ ರೈತ ಅಂತಕ್ಕಂಥದ್ದು. ರೈತ ಮಾಡೋದೇನ್ರಿ ನಾವು? ಎಲ್ಲರೂ ಬೆಂಗಳೂರಿಗೆ ಹೋಗಿಬಿಡೋದು, ಎಲ್ಲರೂ ಧಾರವಾಡಕ್ಕೆ ಹೋಗಿಬಿಡೋದು, ಎಲ್ಲರೂ ಹೋಗಿಬಿಡಿ. ನೋಡ್ರಿ, ಮಡಿಕೇರಿನಲ್ಲಿ ನೀರು ಬಂದು ಎಲ್ಲರೂ ಕೊಚ್ಕೊಂಡು ಹೋಯ್ತು. ಅದು ಆಗಬಾರದು, ಆಗೋಗಿದೆ. ಅಲ್ಲಿ ಅವ್ರಿಗೆ ಏನು ಕೊಡ್ತದ? ಇಂಜಿನಿಯರು ನಡೀತಾ ಇದೆ, ಡಾಕ್ಟರ್ ನಡೀತಿಲ್ಲ. ಬ್ರೆಡ್ ಏನು ಅಂಬಲಿ ಏನ್ ಕೇಳ್ತದ? ಅಂಬಲಿ, ಬ್ರೆಡ್ಡು, ಅನ್ನ, ಆಹಾರ, ನೀರು, ಇದು ಕೇಳ್ತದೆ. ಜೀವ ಇದು ಕೇಳ್ತದೆ. ಇವತ್ತು ನಾನು ರೈತರನ್ನ ಕಡಿಮೆ ಅಂತ ತಿಳ್ಕೋಬಾರ್ದು. ದಯಮಾಡಿ ಜಗತ್ತಿನಲ್ಲಿ ರೈತರ ಸಮಸ್ಯೆಗಳ ಬಗೆಹರಿಗೆ. ರೈತರು ಈ ಜಗತ್ತಿಗೆ ದೇವರಾಗಲಿ. ಅವರು ಬೆಳೆದಿರುವ ಬೆಳೆ ಒಳ್ಳೆ ವೈಜ್ಞಾನಿಕ ಬೆಳೆ ಸಿಗಲಿ. ರೈತರೇ ಹೊಲವನ್ನು ಮಾರಬೇಡಿ. ರೈತರ ಎಷ್ಟೇ ಕಷ್ಟ ಇದ್ರು ಹೊಲ ಮಾರಬೇಡ್ರಿ. ಒಂದು ದಿವಸ ನಿಮ್ಮ ಮನೆ ಮುಂದೆ ನಮ್ಮಂತ ಜಗದ್ಗುರುಗಳು, ಜಗದ್ಗುರು ಅಲ್ಲ, ನಮ್ಮಂತಹ ಗುರುಗಳು, ದೊಡ್ಡ ದೊಡ್ಡ ಆಫೀಸರ್ಸ್ಗಳು ನಿಮ್ಮ ಮನೆ ಕ್ಯೂ ನಿಲ್ತಾರೆ, ಜೋಳ ಕೊಡೋದು ಸೇರು ಅಂತ. ನಿಮಗೆ ಕಿಮ್ಮತ್ತದ ಒಂದು ದಿವಸ. ಯಾವ ಇಂಜಿನಿಯರ್ ಹಾಕು, ಮೊನ್ನೆ ನೋಟ್ ಬ್ಯಾನ್ ಆಯಿತು, ಎಲ್ಲರೂ ಬಿಟ್ಟು ಬಂದರು. ಏನು ಸಿಕ್ತು ಫ್ಯಾಕ್ಟ್ರಿ? ಬೆಳಿಗ್ಗೆ ಎದ್ದು ಇಲ್ಲಿರ್ತಕ್ಕಂಥ ಯುವಕರು, ನಿಮ್ಮ ಮನೆಯಲ್ಲಿ 4 ಎಕರೆ ಹೊಲ ಇದೆ, 5 ಎಕರೆ ಹೊಲ ಇದೆ, ದನಗಳನ್ನು ಸಾಕ್ರಿ, ಕುರಿಗಳನ್ನು ಸಾಕ್ರಿ, ದನಗಳನ್ನು ಮೇಯಿಸ್ರಿ, ಕುರಿಗಳನ್ನು ಸಾಕ್ರಿ. ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಮನೆ ಒಳಗಡೆ ರೇಷ್ಮೆ ಹುಳಗಳನ್ನು ಸಾಕ್ರಿ. ಕೈಗಳನ್ನು ಕೊಟ್ಟಿದ್ದಾನೆ. 1 ಎಕರೆ ಹೊಲ ಇರಲಿ, ಅದನ್ನು ಹನಿ ನೀರಾವರಿ ಮಾಡಿಕೊಳ್ಳಿ. ಬರಲಿಲ್ಲಲ್ಲ, ಕಷ್ಟಪಡ್ರಿ. ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಬದುಕು ಅಂದರೆ ರೈತರ ಬದುಕು. ಈ ಜಗತ್ತಿನಲ್ಲಿ ರೈತರ ಬದುಕು ಅನ್ನತಕ್ಕಂಥದ್ದನ್ನು ಅದಕ್ಕಾಗಿ ನಾವು ನಿಮ್ಮಲ್ಲಿ ವಿನಸ್ಕೊಳ್ಳೋದು, ಹೆಣ್ಣು ಮಕ್ಕಳೇ ಸಮಯ ವೇಸ್ಟ್ ಮಾಡಬೇಡ್ರಿ. ಅದೇನೋ ಸಂಘ ಮಾಡ್ಕೊಂಡ್ರಿ, ಮುಂದೆ ಸಂಘ ಮಾಡ್ಕೊಳ್ಳೋದು ಹೆಣ್ಣು ಬಡ್ಡಿ ಕಲೆಕ್ಷನ್ ಮಾಡಕ್ ಹೋಗೋದು. ಯಾವುದೋ ಸ್ವಸಹಾಯ ಸಂಘ, ಅಲ್ಲಿ ಕುತ್ಕೊಳ್ಳೋದು 50 ಮಂದಿ 70 ರೂಪಾಯಿ ಪಟ್ಟಿ ಮಾಡೋದು. ಸಾಲಗಾರ ಹಾಕೊಂಡಿರಿ. ಇನ್ಮೇಲೆ ಮುದ್ದೆ ರಾಗೇವಾಣಿಯಲ್ಲಿ ಬಿದ್ದಿರಲ್ಲ ಹೆಣ್ಮಕ್ಳು, ಇವೆಲ್ಲರೂ ಒಂದು 50 ಜನ ಹೆಣ್ಮಕ್ಳು ಚಲೋ ಗಟ್ಟಿಯಾದ್ರಿ. ಎಲ್ಲಿ ಜೋಳ ಬೆಳೆದದ ಆ ಊರಿಗೆ ಹೋಗಿ ಹೇಳ್ರಿ, ಬರೀ 100 ರೂಪಾಯಿ ಕೊಡ್ರಿ, ಜೋಳಕ್ಕೆ ತಲೆ ಕೆಳಗೆ ಕೊಡ್ತೀವಿ ಅಂತ 50 ಜನ ದುಡ್ಕೊಂಡ್ರಿ. ವಾಕು ಬರ್ತದ, ಇಬ್ಬರು ಮಾಡಿ ಏನು ಮಾತಾಡ್ತೀವಿ. ನಾನು ಯಜಮಾನ್ರು ಇಂಜಿನಿಯರ್ ಎಲ್ಲಿ ನಿಮ್ಮವ್ವ, ನಿಮ್ಮ ಅಜ್ಜಿ ಈಶಾ, ನಿಮ್ಮ ಮಗ, ನಿಮ್ಮ ಗಂಡ ಇಂಜಿನಿಯರ್ ಬೇಕಾದ್ರೆ ಅವ್ರವ್ವ ಈಶಾ ಜೋಳನ ಮುಚ್ಚಿ ಹಾಕ್ಯಾಳ, ಮಜ್ಜಿಗೆ ಹಾಕ್ಯಾಳ. ಈಗ ನಿನ್ನ ಗಂಡ ಇಂಜಿನಿಯರ್ ಆಗ್ಯಾನ, ಆದ್ರೆ ನಿಮ್ಮ ಮತ್ತೆ ಬೀಸಿದು, ನಿಮ್ಮ ಮತ್ತೆ ಕುಟ್ಟಿದು. ಇವತ್ತು ಹೆಣ್ಮಕ್ಳಿಗೆ ಎಲ್ಲ ಸವಲತ್ತು ಬಂದದ್ರಿ. ಇನ್ನು ಒಂದು ಬರಬೇಕಾಗತ್ರಿ. ಕುಂತು ಜಾಗಕ್ಕೆ ಬಟ್ಟೆ ಬರ್ತದೆ, ತಟ್ಟೆ ಬರ್ತದೆ. ಯಾಕೆ ನೀವು ರೋಡ್ ಬಂದದ, ಯಾಕೆ ಮೊಣಕಾಲು ಹಿಡ್ದದ, ಯಾಕೆ ಕೈಕಾಲು ಹಿಡ್ದದ, ಯಾಕೆ ಮಾನಸಿಕ ಅಸ್ತವ್ಯಸ್ತ ಆಗದ? ದುಡಿಮೆಯ ಕೊರತೆ. ದೇಹ ಗಂಡಸಲಿಲ್ಲ, ನಾವು ದೇಹವನ್ನ ಗಂಡಸಲಿಲ್ಲ. ಬರೀ ಬ್ಯೂಟಿ ಪ್ಯಾರಲರ್, ಬ್ಯೂಟಿ. ಮದುವೆ ದಿವಸ 25,000 ರೂಪಾಯಿ ಕೊಡ್ತಾರ್ರಿ ಅಲಂಕಾರ ಮಾಡೋರಿಗೆ. ಸುಮ್ಮನೆ ಸಮಾಧಾನದಿಂದ ಬಂದು ಈ ಎಂತ ಬಣ್ಣ ಬಡ್ಕೊಂಡ್ರೆ ಏನಲ್ಲ, ಬಿಸಿಲು ಕರಗಲೇಬೇಕದು. ಕರಗಕ್ಕೆ ಬಂದಿರೋ ದೇಹ ಕರಗಲೇಬೇಕು ಈ ದೇಹ. ಹಾಗಾಗಿ ಸಂಸಾರದೊಳಗಡೆ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ನೀವು
ಮನೆ ಒಳಗಡೆ ಸ್ವಚ್ಛ ಜೀವನ ಮಾಡಿ, ಮನೆ ಒಳಗಡೆ ಆಧ್ಯಾತ್ಮ ಜೀವನದ ಕಡೆಗೆ ಬನ್ನಿ, ಪ್ರಾರ್ಥನೆ ಕಡೆಗೆ ಬನ್ನಿ, ಪುಸ್ತಕ ಓದುವುದರ ಕಡೆಗೆ ಬನ್ನಿ, ಧ್ಯಾನದ ಕಡೆಗೆ ಬನ್ನಿ, ಆಧ್ಯಾತ್ಮದ ಕಡೆಗೆ ಬನ್ನಿ. 10 ಜನ ಹೆಣ್ಣುಮಕ್ಕಳು ಕೂತ್ಕೊಂಡು ಒಂದು ಪುಸ್ತಕ ತೆಗೆದುಕೊಂಡು ಒಂದು ವಚನವನ್ನು ವ್ಯಾಖ್ಯಾನ ಮಾಡುವುದ್ರಿ 10 ಜನ ಕೂತ್ಕೊಂಡು ಕೇಳುವಂತ ಪರಿಪಾಠವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಬಾಗೇವಾಡಿ ಹೆಣ್ಣು ಮಕ್ಕಳ ಕರ್ತವ್ಯ ಅನ್ನತಕ್ಕಂಥ ಮಾತನ್ನು ಮಾಡಿದ್ರು. ಸುಮ್ಮನೆ ಟಿವಿ ನೋಡೋದು, ಪಿಕ್ಚರ್ ನೋಡೋದು, ಸುಮ್ಮನೆ ಅಳೋದು, ಅತ್ತಾಗ ಹೋಗೋದು, ಇತ್ತಾಗ ಬರೋದು, ಕೊನೆಗೆ ಏನಾದ್ರು ಮನೆಯೊಳಗೆ ಆಯ್ತು ಅಂದ್ರೆ ನಮ್ಮ ಹತ್ರ ಬರೋದು, ಮಾಟ ಮಾಡಿಸ್ರಿ, ಚಿತ್ರ ಮಾಡಿಸ್ರಿ, ದಾರ ಕೊಡ್ರಿ, ಚೀಟಿ ಕೊಡ್ರಿ, ಬುರ್ಬುಸ್ ಅನ್ರಿ. ಯಾವುದು ನಡೆಯಲ್ಲ ತಂಗಿ, ನಿನ್ನ ಮನೆ ಸ್ವಚ್ಛ ಇರ್ಬೇಕಂದ್ರೆ ನಾನು ಹೇಳಿದಂಥ ದಿನಚರಿಗಳನ್ನು ಹಾಕೊಂಡು ನಿಮ್ಮ ಮನೆ ಹೆಂಗಿರ್ತದೆ ಅಂತ. ಹಾಗಾಗಿ ಇಲ್ಲಿ ಬಿದ್ದಿರುವಂತ ಈ ದೇಹ ಇದೆಯಲ್ಲ, ಇದು ಸಂಸಾರದಿಂದ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕ ಮಹಾದೇವಿ ಸಂಸಾರವನ್ನು ಗೆದ್ದಿದ್ರು. ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದಮತ್ಸರವೇ ನಿಲ್ಲಿಸಿದ್ರು. ಲಿಂಗವನ್ನು ಹಿಡಿದು ತತ್ವನಿಷ್ಠೆಯಿಂದ ಬೆಳೆದರು, ಅನುಸಂಧಾನ ಮಾಡಿದರು, ಷಟಸ್ಥಳದ ಆಧಾರದ ಮೇಲೆ ಅನುಸಂಧಾನ ಮಾಡಿದರು. ಭಕ್ತರ ಭಕ್ತ, ಮಹೇಶ್ವರ ಮಹೇಶ್ವರ, ಪ್ರಸಾದಿಯ ಪ್ರಸಾದಿ, ಪ್ರಾಣಲಿಂಗಿಯ ಪ್ರಾಣಲಿಂಗಿ, ಶರಣನ ಶರಣ, ಐಕ್ಯನ ಐಕ್ಯ. ಲಿಂಗ ಹಿಡಿದು ಅತಿ ಅದ್ಭುತವಾದಂತಹ ಸಾಧನೆ ಮಾಡಿದಂಥ ಮಹಾದೇವಿಗೂ ಸಹ ಕೌಶಿಕರ ಕಾಮದ ದೃಷ್ಟಿ. ರಾಜ ಪ್ರತ್ಯಕ್ಷನಾದವನು ರಾಜ. ನವರಾತ್ರಿಯ ಉತ್ಸವ, ಊರೊಳಗಡೆ ನವರಾತ್ರಿಯ ಉತ್ಸವ, ಆದ ಮೇಲೆ ಕುಳಿತಿದ್ದಾನೆ ಕೌಶಿಕ ಮಹಾರಾಜ. ಹಿಂದಗಡೆ ವಸಂತಕ ಕುಳಿತಿದ್ದಾನೆ. ಹೀಗೆ ನಡೆದುಕೊಂಡು ಬಂದರು. ಓಂಕಾರ ಶಕ್ತಿಯ ಮನೆಯ ಮುಂಭಾಗದಲ್ಲಿ ಬಂದು ನಿಂತಾಗ ಕೊಟ್ಟಂತ ಹಾರ ಮೇಲೆ ಬಿಸಾಕಿದ ಕೂಡಲೇ ಕೌಶಿಕ ತೆಗೆದು ಹೀಗೆ ಬಿಸಾಕಿದ. ಮಾಳಿಗೆ ಮೇಲೆ ಹೋಗಿ ಬಿದ್ದ ಕೂಡಲೇ ಅಲ್ಲಿರುವ ಹೆಣ್ಣು ಮಕ್ಕಳು ನಕ್ಕದರು. ಕೌಶಿಕನ ದೃಷ್ಟಿ ಚಂದ್ರಮನಂತೆ ಬೆಳಗುತ್ತಿರುವ ಸಂಪೂರ್ಣ ಪೂರ್ಣ ಚಂದ್ರದ ನೀರ ತಾವರೆಯಂತೆ ನಿಂತಿರುವ ಅತಿ ಅದ್ಭುತವಾಗಿರ್ತಕ್ಕಂಥ ಸರೋವರದಲ್ಲಿ ಹರಡಿರುವ ಕಮಲದ ಮುಖದಂತೆ ಕಂಡ ಮಹಾದೇವಿಯನ್ನು ನೋಡಿದ ಕೌಶಿಕ. ಕಾಕ ದೃಷ್ಟಿಯಂತೆ ಯಾವಾಗ ನೋಡಿದ, ವಸಂತಕರೇ ಯಾರು? ನಮ್ಮ ಊರಿನ ರತ್ನಪಳಿ ವ್ಯಾಪಾರಸ್ಥರು, ಓಂಕಾರ ಶಕ್ತಿಯ ಮಗಳು ಮಹಾದೇವಿ. ನಮ್ಮ ಊರಿನಲ್ಲಿ ಇಷ್ಟು ಸೌಂದರ್ಯವಿರುವ ಹೆಣ್ಣು ಮಗಳು. ರಾಜನಾದವನು ನಾನು ಅವಳನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ ಅವಳು ನನಗೆ ಬೇಕೇ ಬೇಕು. ಅವಳನ್ನು ನಾನು ಮದುವೆ ಆಗಲೇಬೇಕು. ಅಂಬಾರಿಯಲ್ಲಿ ಕುಳಿತಂತ ವಸಂತಕನಿಗೆ ಕೈಕಾಲ ನಡೆಯಬೇಕಂತಿದ್ದು ಕೌಶಿಕನ ಮಾತು ಕೇಳಿ ಕೌಶಿಕ ಆನೆಯನ್ನ ಬೇಗ ಬೇಗ ತೆಗೆದುಕೊಂಡು ಹೋಗುವಂತ ಮಾವುತನಿಗೆ ಹೇಳಿದ. ಮಾವುತ ಮೆರವಣಿಗೆಯನ್ನು ಮುಗಿಸಿ ಅರಮನೆಗೆ ಬಂದ. ಅರಮನೆಗೆ ಇಳಿದು ಬಂದು ದಡದಡನೆ ಬಂದು ಜಿಂಕೆ ಓಡಾಡಿದಂತೆ, ನವಿಲು ಗರಿಗೆದಲ್ಲಿ ಕುಳಿದಂತೆ, ಆ ಎತ್ತಿದ ಸರ್ಪದಂತೆ ಕೌಶಿಕನ ಮನಸ್ಸು ಕಾಮದ ಪಿಪಾಸೆಯ ಒಳಗಡೆ ಸೇರಿ ಹಿಂಗು ಸೇರಿ ಎಡೆ ಎತ್ತಿ ಹಾಕಿತ್ತು. ನವಿಲು ಗರಿಬೆಚ್ಚಿ ಕುದಿದಿತ್ತು. ಚಿಗರೆ ಒಂದರ ರೀತಿಯಲ್ಲಿ ಒಂದು ಹಾರುವ ರೀತಿಯಲ್ಲಿ ನಡೆದ. ವಸಂತಕರೇ ಏನು ಮಹಾರಾಜ, ನನ್ನ ಬದುಕಿನಲ್ಲಿ ಇವತ್ತು ನೋಡಬಾರದ ಚಂದ್ರಮನ ಹುಣ್ಣಿಮೆಯನ್ನು ನೋಡಿದ್ದೇನೆ. ಅವಳ ಮನಸ್ಸಿನ ಮೇಲೆ ನನ್ನ ಮನಸ್ಸು ಪ್ರಯಾಣ ಮಾಡುತ್ತಿದೆ. ನನಗೆ ಮದುವೆ ಆಗಿದ್ದರೂ ಪರವಾಗಿಲ್ಲ, ನಾನು ಅವಳನ್ನ ಮದುವೆ ಆಗಲೇಬೇಕು. ನೋಡಿ ಎಂಥವರಿಗೆ ಎಂಥದ್ದು. ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯ, ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯ. ಮಾತಾಡೋ ಸ್ವಾಮಿನೂ ನುಗ್ತದ, ನುಂಗಬೇಕದು, ನುಂಗಲೇಬೇಕು. ಪ್ರವಚನ ಮುಗಿದ ಮ್ಯಾಗ ಲಿಂಗೈ ಹಿಡ್ಕೊಂಡು ಹೇಳ್ತೀನಿ, ಅಪ್ಪ ಇಟ್ಟು ಜನರಿಗೆ ಪ್ರವಚನ ಹೇಳಿದ್ದೀನಿ, ನಾನು ಅಹಂಕಾರ ಕೊಡಬೇಡಪ್ಪ, ನೀನು ಹೇಳೋಂಗಿದ್ದೆ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿ ಕುತ್ಕೊಂಡ್ರೆ ಮಾರನೇ ದಿವಸ ಪ್ರವಚನ ಹೇಳಕ್ ಬರ್ತದ. ನಾನೇ ಹೇಳಕ್ಕತ್ತೀನಿ ಅಂದ್ರೆ ನನಗೆ ನುಂಗುತ್ತದ, ನುಂಗಿ ಬಿಡ್ತದದು ಅಹಂಕಾರ. ಯೋಗಿ ಯೋಗಿನಿಯಾಗಿ ಕಾಡಿತ್ತು ಮಾಯಿ, ವೈರಾಗ್ಯದ ನಿಧಿಯಾಗಿರ್ತಕ್ಕಂಥ ಮಹಾದೇವಿಗೆ ಕಾಡಿತ್ತು ಮಾಯೆ. ಕಾಡಿತು, ಏನು ಮಾಡ್ಲಿಕ್ಕಾಗೋದಿಲ್ಲ. ಏನದು? ಏನಿಲ್ಲ ವಸಂತಕರೇ. ನಾಳೆ ಬೆಳಗಾಗುವುದರೊಳಗಡೆ ಹರಿವಾಣವನ
ಸಲಹೆ ನೋಡಿ. ರಾಜ್ಯ ಪ್ರತ್ಯಕ್ಷತಾ ದೇವತಾ ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ಎಷ್ಟು ಕೆಟ್ಟ ಶಬ್ದ. ರಾಜ ಎಲ್ಲರನ್ನ ಸಲುಹ ತಂದೆ ಆಗಬೇಕು, ಕಾಮದ ದೃಷ್ಟಿ ಇರಬೇಕು. ಇದು ಈ ದೇಶದ ಕರ್ಮ. ಎಷ್ಟು ಜನರನ್ನು ಏನೇನು ಮಾಡಬೇಕು ಇವೆಲ್ಲ ರಾಜರು ಶಿವನೇ ಬಲ್ಲ. ತಾವು ಬಾಣ ಹಿಡ್ಕೊಳ್ಳೋದು ಮಂದಿರ ತಿನ್ನೋದು, ಇದೇ ನಡೀತು ಈ ದೇಶಗಳು. ಮಹಾತ್ಮರು ಎಷ್ಟು ಅತಿ ಅದ್ಭುತವಾದ ವಿಚಾರಗಳನ್ನು ಕೇಳಿಲ್ಲ ರಾಜ. ವಸಂತ ಹೇಳಿದ, ಬೇಡ ಬೇಡ ಮಹಾರಾಜ, ಮಾತಾಡಬೇಡ, ಅವಳು ಈಗಾಗಲೇ ವೈರಾಗ್ಯದಲ್ಲಿ, ಅವಳನ್ನು ಮದುವೆ ಆಗುವ ಹಂಬಲಕ್ಕೆ ನೀವು ಹೋಗಬೇಡ. ಕೂಡಲ ಸಂಗನ ಶರಣರ ಜೊತೆಯಲ್ಲಿ ಮರೆತು ಸರಸ ಮಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಬಿಡುವಂತೆ. ಕೂಡಲ ಸಂಗನ ಶರಣರ ಜೊತೆಯಲ್ಲಿ ಮರೆತು ಸರಸ ಮಾಡಿದರೆ ಶರಣರ ರೋಮನೊಂದರೆ ಶಿವನು ಇವನು ನೋಡ. ಈಗಾಗಲೇ ಅವಳು ಈ ಕೌಶಿಕನ ಅರಮನೆಯ ಮುಂಭಾಗದಲ್ಲಿ ಬಂದಿಲ್ಲ. ಉಡುತಡಿಯಲ್ಲಿ ಈಗಾಗಲೇ ಅವಳು ವೈರಾಗ್ಯದಲ್ಲಿಯಾಗಿದ್ದಾಳೆ. ಗುರುಲಿಂಗ ದೇವರ ಅಸ್ತಮಸ್ತಕದ ಸಂಯೋಗದಿಂದ ದೀಕ್ಷೆಯನ್ನು ಪಡೆದಿದ್ದಾಳೆ. ವೈರಾಗ್ಯದ ನಿಧಿಯ ತಪೋನಿಧಿಯಾಗಿ ವಚನಗಳ ರಚನೆ ಮಾಡುತ್ತಾ ಸಾಧಕಿಯಾಗಿ ಸಾಗಿರುವವರ ಮೇಲೆ ನಿನ್ನ ದೃಷ್ಟಿ ಬಿದ್ದೆ ಕೌಶಿಕ, ಇದು ಒಳ್ಳೆಯದಲ್ಲ. ಅವನಂದ, ಓ ನಾನು ರಾಜ, ನಾನು ಉಯ್ಯಾಲೆ ಕಟ್ಟೋದಿಲ್ಲ, ಹುಲಿಯ ಮೀಸೆಯನ್ನು ಹಿಡ್ಕೊಂಡು ಉಯ್ಯಾಲೆ ಆಡ್ತೀನಿ ಅಂದ. ಹುಲಿ ಮೀಸೆ ಹಿಡ್ಕೊಂಡು ಉಯ್ಯಾಲೆ ಆಡಿದ್ರೆ ಹುಲಿ ನುಂಗದು ಬಿಡುತ್ತದೆ. ಹುಲಿಯ ಮೀಸೆ ಹಿಡಿದುಕೊಂಡು ಉಯ್ಯಾಲೆ ಆಡಿಕೊಂಡಂತೆ ಹಿಡ್ಕೊಂಡ್ರ ನುಂಗಿ ಬಿಡ್ತದದು. ನುಂಗಲು ಬಿಡ್ತದೇನೋ? ನುಂಗಲೇನು ಬೇಡ. ಅವಸರದ ಮಾತು ಬೇಡ. ಸಹನೆಯಿಂದ ಇರು. ಸಹಜವಾಗಿ ಜೀವನವನ್ನು ಸಾಗಿಸುವ ಪ್ರೇರಣೆ ಕಡೆಗೆ ಹೋಗು. ಕೆಲವರು ಮಾತು ಕೇಳೋದಿಲ್ಲ. ಸಂದರ್ಭದಲ್ಲಿ ಒದಗಿದ ಮಾತು ಕೊನೆಯವರೆಗೆ ಇರ್ತದ್ರಿ. ಸಂದರ್ಭದಲ್ಲಿ ಹೇಳಿದ ಮಾತು ಕೆಲವರು ಕೇಳೋದಿಲ್ಲ. ಕೆಲವರು ಇವ್ ನಮಗೆ ಯಾರು ಹೇಳವ ಅಂತಾರ. ಕೊನೆಗೆ ನೀವು ಹೇಳಿದ ಮಾತನ್ನ ಕೇಳಿಲ್ರಿ ಅಂತ. ಇದು ಜಗತ್ತಿನ ನಿಯಮ. ಇದು ಜಗತ್ತಿನ ನಿಯಮ. ಮಂತ್ರಿಯಾದ ವಸಂತಕ್ಕೆ ಹೇಳಿದ, ಇಲ್ಲ ಇಲ್ಲ ಹೋಗು ಅಂತ. ವಸಂತಕರಿಗೆ ಏನು ಮಾತನಾಡಲಿಕ್ಕೆ ಆಗೋದಿಲ್ಲ. ತಟ್ಟೆಯ ಹರಿವಾಣದಲ್ಲಿ ಹಣ್ಣು ಹಂಪಲುಗಳನ್ನು ಹಿಡಿದುಕೊಂಡು ಓಂಕಾರ ಶೆಟ್ಟಿಯ ಮನೆ ಮುಂಭಾಗದಲ್ಲಿ ಗಡಗಡನೆ ನಿಂತುಕೊಂಡಿದ್ದಾನೆ. ಸಖಿಯರನ್ನು ಕರೆದುಕೊಂಡು ಬಂದು ಓಂಕಾರ ಶೆಟ್ಟಿಯ ಮನೆ ಮುಂಭಾಗದಲ್ಲಿ ಅರಿಶಿಣ, ಕುಂಕುಮ, ಹಣ್ಣು ಹಂಪಲುಗಳು ಹರಿವಾಣದಲ್ಲಿ ತಂದು ಮಂಗಳ ದ್ರವ್ಯಗಳ ಮುಖಾಂತರ ಹೆಣ್ಣನ್ನು ಕೇಳುವ ರೀತಿಯಲ್ಲಿ ವಸಂತಕ ಮನೆಯೊಳಗಡೆ ಹೆಜ್ಜೆ ಇಟ್ಟು ಓಂಕಾರ ಶೆಟ್ಟಿಗೆ ಹೇಳ್ತಾನೆ, ನಿನ್ನೆ ಅರಮನೆಯ ಮಹಾರಾಜನಾಗಿರುವವರು ವೈವಾಳಿಯಲ್ಲಿ ಹೋಗುವಾಗ ನಿಮ್ಮ ಮಗಳನ್ನು ನೋಡಿ ಮೋಹವನ ಮಾಡಿ ಮದುವೆ ಆಗಬೇಕು ಅಂತ ಬಯಸಿ ಸುಂದರವಾದಂತ ಮಂಗಳ ದ್ರವ್ಯದ ಹರಿವಾಣಗಳನ್ನು ಕಳಿಸಿದ್ದಾರೆ. ಒಪ್ಪಿಗೆಯನ್ನು ಸೂಚಿಸು ಓಂಕಾರ ಶೆಟ್ಟಿ. ಕೇಳದ ಲಿಂಗಮ್ಮ ಎತ್ತ ಒಡಲು ಜಗತ್ತಿನಲ್ಲಿ ಅಪರೂಪಕ್ಕೆ ಹುಟ್ಟಿದ ಹೆಣ್ಣು ಮಗಳು, ಮೋಹದ ಗೊಂಬೆಯಾಗಿದ್ದಳು. ಪುತ್ಥಳಿ ನೋಡಿದರಷ್ಟು ಅನುಭವ, ಕಣ್ಣು ಅಷ್ಟು ಚಂದ, ಮೂಗು ಅಷ್ಟು ಚಂದ. ಒಬ್ಬರ ಜೊತೆಯಲ್ಲಿ ಮಾತನಾಡಿದವಳಲ್ಲ, ಬಂಗಾರ ಹಾಕಿದವಳಲ್ಲ, ಹಣೆಯ ಮೇಲೆ ವಿಭೂತಿ ಇರಲಾರದೆ ಇದ್ದವಳಲ್ಲ, ಕೊರಳಲ್ಲಿ ರುದ್ರಾಕ್ಷಿ ತೆಗೆದವಳಲ್ಲ. ಎಂತಹ ಕನಸು ಕಂಡಳು. ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅನ್ನತಕ್ಕಂಥ ರೀತಿಯಲ್ಲಿ ಬದುಕಿದ ಮಹಾದೇವಿಗೆ ಎಂತಹ ಪ್ರಸಂಗ ಬಂದು ನಿಂತು ಎದುರಿಗೆ ಬಂದು ನಿಂತು ಏನು ಅಂತ ಕೇಳಿದ್ರು, ನಿನ್ನ ಮಗಳನ್ನ ಮದುವೆ ಮಾಡಬೇಕೆನ್ನತಕ್ಕಂಥ ಬಯಕೆ ಬಂದಿದೆ ಅಂತ ಹೇಳಿದ ಕೂಡಲೇ ಓಂಕಾರ ಶೆಟ್ಟಿ ತಲೆ ಹೀಗೆ ಕೆಳಗೆ ಮಾಡಿ ನಿಂತಿದ್ದಾನೆ. ಗಳಗಳನೆ ಹತ್ತಿಕೊಂಡು ಕಣ್ಣೀರ ಧಾರೆಯಾಗಿ ನಿಂತಿರುವ ಲಿಂಗಮ್ಮ ಒಂದು ಕಡೆ ನಿಂತಿದ್ದಾಳೆ. ಮಾಳಿಗೆಯ ಮೇಲೆ ಮಹಾದೇವಿ ನಿಂತಿದ್ದಾಳೆ. ಕೌಶಿಕ ಕಳಿಸಿರುವ ದ್ರವ್ಯಗಳನ್ನೆಲ್ಲ ಇಟ್ಟು ವಸಂತಕ ಹೆಣ್ಣನ್ನ ಕೇಳಲಿಕ್ಕೆ ಬಂದಾನ. ಮಗಳನ್ನ